नमः। श्रीमदानन्दतीर्थभगवत्पादाचार्यगुरुभ्यो नमः। हरिः ओम्। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो ಜಯಮುದೀರಯೇ. ಹರಿ ಓಂ. ಭೀಷ್ಮಾಚಾರ್ಯರು ಕೌರವರ ಸೈನ್ಯದಲ್ಲಿ ರಥಾಧಿರಥ ಮಹಾರಥರು ಯಾರಿದ್ದಾರೆ ಅನ್ನೋದನ್ನ ಕೌಂಟ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಕರ್ಣನ ವಿಷಯ ಅನ್ನೋದು ಬಂದಾಗ ಕರ್ಣ ಏನ್ ಮಾಡ್ತಾ ಇದ್ದಾನೆ, ಸಿಟ್ಟು ಮಾಡ್ಕೊಂಡ. ಕರ್ಣ ಅಂತ ಬಂದಾಗ ಅವ್ರು ಹೇಳಿದ ಒಂದೇ ಮಾತು, ಅವನು ಸಹಜವಾದ ಕವಚ ಕುಂಡಲಗಳನ್ನು ಕಳ್ಕೊಂಡಿದ್ದಾನೆ, ಬ್ರಾಹ್ಮಣ ಶಾಪಕ್ಕವನು ಗುರಿಯಾಗಿದ್ದಾನೆ, ಆದ್ದರಿಂದ ಅವನು ಅರ್ಧರಥ ಅಂತ ಹೇಳಿದ್ದಕ್ಕೆ ತುಂಬಾ ಸಿಟ್ಟು ಮಾಡಿಕೊಂಡು ಮಾತಾಡ್ತಾರೆ. ಭೀಷ್ಮ ಬದುಕಿರೋ ತನಕ ನಾ ಯುದ್ಧ ಮಾಡೋದಿಲ್ಲ, ದೊಡ್ಡವರ ಮಾತನ್ನ ಕೇಳಬೇಕು, ಆದ್ರೆ ಅತಿವೃದ್ಧರ ಮಾತನ್ನ ಕೇಳಬಾರದು ಅಂತ ಏನೇನೋ ಮಾತಾಡಿದಾಗ ಭೀಷ್ಮರು ಉತ್ತರ ಕೊಡ್ತಾರೆ, ಸಮುದ್ಯತೋಯಂ ಭಾರೋ ಮೇ ಸುಮಹಾನ್ ಸಾಗರೋಪಮಃ ಧಾರ್ತರಾಷ್ಟ್ರಸ್ಯ ಸಂಗ್ರಾಮೇ ವರ್ಷಪೂಗಾಭಿಚಿಂತಿತಃ ತಸ್ಮಿನ್ನಭ್ಯಾಗತೆ ಕಾಲೇ ಪ್ರತಪ್ತೆ ಲೋಮಹರ್ಷಣೆ ಮಿಥೋ ಭೇದೋ ನ ಮೇ ಕಾರ್ಯಸ್ತೇನ ಜೀವಸಿ ಸೂತಜ ನಹ್ಯಹಂ ತ್ವದ್ಯ ವಿಕ್ರಮ್ಯ ಸ್ಥವಿರೋಪಿ ಶಿಶೋಸ್ತವ ಯುದ್ಧ ಶ್ರದ್ಧಾಂ ರಣೇ ಛಿಂದ್ಯಾಂ ಜೀವಿತಸ್ಯ ಚ ಸೂತಜಾ ಜಾಮದಗ್ನೇನ ರಾಮೇಣ ಮಹಾಸ್ತ್ರಾಣಿ ಪ್ರಮುಂಚತ ನ ಮೇ ವ್ಯಥಾ ಕೃತಾ ಕಾಚಿತ್ ತ್ವಂತು ಮೇ ಕಿಂ ಕರಿಷ್ಯಸಿ ಕಾಮನ್ನೈತತ್ ಪ್ರಶಂಸಂತಿ ಸಂತಃ ಆತ್ಮಬಲಸ್ತವಂ ವಕ್ಷ್ಯಾಮಿ ತ್ವಾಂತು ಸಂತಪ್ತೋ ನಿಹೀನ ಕುಲಪಾಂಸನ ಸಮೇತಂ ಪಾರ್ಥಿವಂ ಕ್ಷತ್ರಂ ಕಾಶಿರಾಜ ಸ್ವಯಂವರೇ ನಿರ್ಜಿತ್ಯೈಕರಥೇನೈವಾಯಾಃ ಕನ್ಯಾಸ್ತರಸಾ ಹೃತಾಃ ಈದೃಶಾನಾಂ ಸಹಸ್ರಾಣಿ ವಿಶಿಷ್ಟಾನಾಮಥೋ ಪುನಃ ಮಯೈಕೇನ ನಿರಸ್ತಾನಿ ಸಸೈನ್ಯಾನಿ ರಣಾಜಿರೆ ತ್ವಾಂ ಪ್ರಾಪ್ಯ ವೈ ಕಾಪುರುಷಂ ಕರುಣಾಮನಯೋ ಮಹಾನ್ ಉಪಸ್ಥಿತೋ ವಿನಾಶಾಯ ಯತಸ್ವ ಪುರುಷೋ ಭವ ಯುಧ್ಯಸ್ವ ಸಮರೇ ಪಾರ್ಥಂ ಯೇನ ವಿಸ್ಪರ್ಧಸೆ ಸಹ ದ್ರಕ್ಷ್ಯಾಮಿ ತ್ವಾಂ ವಿನಿರ್ಮುಕ್ತಮಸ್ಮಾದ್ಯುದ್ಧಾತ್ ಸುದುರ್ಮತೆ ತಮುವಾಚ ತತೋ ರಾಜಾ ಧಾರ್ತರಾಷ್ಟ್ರಃ ಪ್ರತಾಪವಾನ್ ಮಾಂ ಸಮೀಕ್ಷಸ್ವಗಾಂಗೇಯ ಕಾರ್ಯಂ ಹಿ ಮಹದುದ್ಯತಂ ಚಿಂತ್ಯತಾಮಿದಮೇಕಾಗ್ರಂ ಮಮ ನಿಶ್ರೇಯಸಂ ಪರಂ ಉಭಾವಪಿ ಭವಂತೋ ಮೇ ಮಹತ್ಕರ್ಮ ಕರಿಷ್ಯತಃ ಭೂಯಶ್ಚ ಶ್ರೋತುಮಿಚ್ಛಾಮಿ ಪರೇಷಾಂ ರಥಸತ್ತಮಾನ್ ಯೇ ಚೈವಾತಿರಥಾಸ್ತತ್ರ ಯೇ ಚೈವ ರಥಯೂಥಪಾಃ ಬಲಾಬಲಮಮಿತ್ರಾಣಾಂ ಶ್ರೋತುಮಿಚ್ಛಾಮಿ ಕೌರವ ಪ್ರಭಾತಾಯಾಂತು ಶರ್ವರ್ಯಾಮಿದಂ ಯುದ್ಧಂ ಭವಿಷ್ಯತಿ ಏತೇ ರಥಾಸ್ತವಾಖ್ಯಾತಾಸ್ತತೈವಾತಿರಥಾ ನೃಪ ಯೇ ಚಾಪ್ಯರ್ಧರತಾ ರಾಜನ್ ಪಾಂಡವಾನಾಮತಃ ಶೃಣು ಯದಿ ಕೌತೂಹಲಂತೇದ್ಯಾ ಪಾಂಡವಾನಾನ್ ನಿಬೋಧ ಮೇ ರಥಸಂಖ್ಯಾಂ ಶೃಣುಷ್ವ ತ್ವಂ ಸಹೈಭಿರ್ವಸುಧಾಧಿಪೈಃ ಸ್ವಯಂ ರಾಜಾ ದಥೋದಾರಃ ಪಾಂಡವಃ ಕುಂತಿನಂದನಃ ಅಗ್ನಿವತ್ಸಮರೇ ತಾತ ಚರಿಷ್ಯತಿ ನ ಸಂಶಯಃ ಭೀಮಸೇನಸ್ತು ರಾಜೇಂದ್ರ ರಥೋಷ್ಟಗುಣಸಂಮಿತಃ ನಾಗಾಯುತಬಲೋ ಮಾನೀ ತೇಜಸಾ ನ ಸಮಾನುಷಃ ಮಾದ್ರೀಪುತ್ರೌ ತು ರಥಿನೌ ದ್ವಾವೇವ ಪುರುಷರ್ಷಭೌ ಅಶ್ವಿನಾ ವಿವರೂಪೇಣ ತೇಜಸಾ ಚ ಸಮನ್ವಿತೌ ಏತೆ ಚಮೂಮುಖಗತಾಃ ಸ್ಮರಂತಃ ಕ್ಲೇಶಮಾತ್ಮನಃ ರುದ್ರವತ್ ಪ್ರಚರಿಷ್ಯಂತಿ ತತ್ರ ಮೇ ನಾಸ್ತಿ ಸಂಶಯಃ ಸರ್ವ ಏವ ಮಹಾತ್ಮಾನಃ ಸಾಲಸ್ತಂಭಾ ಇವೋದ್ಗತಾಃ ಪ್ರಾದೇಶೇನಾಧಿಕಾಃ ಪುಂಭಿರನ್ಯೈಸ್ತೇ ಚ ಪ್ರಮಾಣತಃ ಸಿಂಹಸಂಹನನಾಃ ಸರ್ವೇ ಪಾಂಡುಪುತ್ರಾ ಮಹಾಬಲಾಃ ಚರಿತಬ್ರಹ್ಮಚರ್ಯಾಶ್ಚ ಸರ್ವೇ ತಾತ ತಪಸ್ವಿನಃ ಹ್ರೀಮಂತಃ ಪುರುಷವ್ಯಾಘ್ರ ವ್ಯಾಘ್ರ ಇವ ಬಲೋತ್ಕಟಾಃ
ಜವೇ ಪ್ರಹಾರೇ ಸಂಮರ್ದೆ ಸರ್ವ ಏವಾತಿಮಾನುಷಾಃ ಸರ್ವೈರ್ಜಿತಾ ಮಹೀಪಾಲ ದಿಗ್ಜಯೇ ಭರತರ್ಷಭ ನ ಚೈಷಾಂ ಪುರುಷಾಃ ಕೇಚಿದಾಯುಧಾನಿ ಗದಾಶರಾನ್ ವಿಷಹಂತಿ ಸದಾ ಕರ್ತುಂ ಅಧಿಜ್ಯಾನಪಿ ಕೌರವ ಉದ್ಯಂತುಂ ವಾ ಗದಾ ಗುರ್ವೀಃ ಶರಾನ್ ವಾ ಕ್ಷೇಪ್ತುಮಾಹವೇ ಜವೇ ಲಕ್ಷಸ್ಯ ಹರಣೆ ಭಂಗೆ ಚಾಪಿ ವಿಕರ್ಷಣೆ ಬಾಲೈರಪಿ ಭವಂತಸ್ತೈಃ ಸರ್ವ ಏವ ವಿಶೇಷಿತಾಃ ಏತತ್ ಸೈನ್ಯಂ ಸಮಾಸಾದ್ಯ ವ್ಯಾಘ್ರಾ ಇವ ಬಲೋತ್ಕಟಾಃ ವಿಧ್ವಂಸಯಿಷ್ಯಂತಿ ರಣೇ ಮಾಸ್ಮತೈಃ ಸಹ ಸಂಗಮಃ ಏಕೈಕಶಸ್ತೆ ಸಂಗ್ರಾಮೇ ಹನ್ಯುಃ ಸರ್ವಾನ್ ಮಹೀಕ್ಷಿತಃ ಪ್ರತ್ಯಕ್ಷಂ ತವ ರಾಜೇಂದ್ರ ರಾಜಸೂಯೆ ಯಥಾಭವತ್. ದ್ರೋಣಾಚಾರ್ಯರ, ಭೀಷ್ಮರ ಅವರೆಲ್ಲರ ಬಲವನ್ನ ನೆಚ್ಚಿಕೊಂಡು ಏನು ಯುದ್ಧಕ್ಕೆ ಹೊರಟಿದ್ದಾನೆ. ಆರಂಭದಲ್ಲೇ ವಿಘ್ನ ಆಯಿತು. ಸೈನ್ಯದಲ್ಲೇ ವಿಭೇದ ಆರಂಭ ಆಗೋದು, ಗಲಾಟೆ ಪರಸ್ಪರ. ಕರ್ಣನಿಗೂ ಭೀಷ್ಮರಿಗೂ. ಭೀಷ್ಮಾಚಾರ್ಯ ಅಂತಾರೆ, ಏನಯ್ಯ, ನಮ್ಮ ಹುಡುಗ ದುರ್ಯೋಧನ ತುಂಬಾ ದಿವಸದಿಂದ ವೆಯ್ಟ್ ಮಾಡ್ತಾ ಇದ್ದ, ಯುದ್ಧ ಆಗತ್ತೆ ಆಗತ್ತೆ. ಬಂತು, ದೊಡ್ಡ ಭಾರ ಬಿದ್ದಿದೆ ಬೆನ್ನ ಮೇಲೆ, ಯುದ್ಧ ಅನ್ನುವ ಭಾರ ಬಿದ್ದು ಹೋಗಿದೆ. ಇಂಥ ಕಾಲದಲ್ಲಿ, ಎಂಥ ಕಾಲ, ಪ್ರತಪ್ತೆ, ಎಲ್ಲರಿಗೂ ಬಿಸಿ ಬಿಸಿ ಉಂಟು ಮಾಡುವ ಕಾಲ, ಲೋಮಹರ್ಷಣ, ಎಲ್ಲರಿಗೂ ರೋಮಾಂಚನವನ್ನು ಉಂಟು ಮಾಡುವ ಈ ಕಾಲದಲ್ಲಿ ನಾನು ನಮ್ಮ ಸೈನ್ಯದಲ್ಲೇ ಗಲಾಟೆ ಮಾಡಬಾರ್ದು. ಕರ್ಣ, ಅದೊಂದು ನನ್ನ ಮನಸ್ಸಲ್ಲಿದೆ, ಅದಕ್ಕೋಸ್ಕರ ಇಲ್ಲಿ ತನಕ ನೀನು ಬದುಕೊಂಡಿದ್ದೆ. ಏನೋ ವಯಸ್ಸಾಗಿದೆ ಲೆಕ್ಕಕ್ಕಿಲ್ಲ ಅಂತ ಹೇಳಿದ್ಯಾ, ನನ್ನೇ ಅರ್ಧ ರಥ ಅಂದ್ಯಾ. ನೀನು ವಯಸ್ಸಾಗಿದೆ, ನೀನು ಮಗು, ನೀನು ಶಿಶು ಅಂತಾನೆ, ನಿನ್ ತಲೆ ಕತ್ತರಿಸಿ ಹಾಕ್ಬಿಡ್ತೇನೆ. ಯುದ್ಧ ಮಾಡ್ಬೇಕು ಅನ್ನೋ ಶ್ರದ್ಧೆ ನಿನಗಿದೆ ಅಲ್ವಾ, ಅದು ನಿನ್ನ ಬದುಕನ್ನೇ ನಾಶ ಮಾಡಿಬಿಡ್ತೀನಿ. ನಿನ್ ತಲೆ ಕತ್ತರಿಸಿ ಹಾಕ್ಬಿಟ್ಟೆ ಇವತ್ತು. ನಾನು ಏನ್ ಅನ್ಕೊಂಡೆ, ನನ್ನ ಬಗ್ಗೆ ಏನೇನ್ ಮಾತಾಡ್ತಾ ಇದೀಯಾ? ಪರಶುರಾಮ ದೇವರು ಜಮದಗ್ನಿಗಳ ಮಗ, ಎಂತೆಂಥ ದೊಡ್ಡ ದೊಡ್ಡ ಅಸ್ತ್ರಗಳನ್ನು ಬಿಟ್ರು. ಅದೆಲ್ಲ ನೆಕ್ಸ್ಟ್ ಅಂಬೋಪಾಖ್ಯಾನ ಪರ್ವದಲ್ಲಿ ಬರುತ್ತೆ ನಮಗೆ. ಅವರ ಜೊತೆ ಯುದ್ಧ ಮಾಡುವಾಗಲೇ ನನಗೇನೂ ಆಗಲಿಲ್ಲ. ನೀನೇನಯ್ಯ ನನಗೆ ಮಾಡೋದು ಅಲ್ವಾ? ಯಾವತ್ತು ಆತ್ಮ ಪ್ರಶಂಸೆಯನ್ನ ಮಾಡ್ಕೊಳ್ಳೋದನ್ನ ಜ್ಞಾನಿಗಳು ಒಪ್ಪೋದಿಲ್ಲ. ನಿನ್ನಂತ ವಂಶನಾಶಕ ಕುಲಪಾಂಸನ ನೀನು, ಕಾಪುರುಷ, ನಿನ್ಗಿಂತ ಕೆಟ್ಟವ್ ನಿನ್ ಯಾರೂ ಇಲ್ಲ. ನಿನ್ನಂಥವನು ಮುಂದೆ ನಾನು ಹೇಳ್ತೀನಿ ಕೇಳು. ಕಾಶಿರಾಜನ ಮನೆಯಲ್ಲಿ 3 ಜನ ಹೆಣ್ಮಕ್ಳ ಸ್ವಯಂವರ ಆಯಿತು. ಅಂಬಾ, ಅಂಬಿಕಾ, ಅಂಬಾಲಿಕಾ. ನೆಕ್ಸ್ಟ್ ಪರ್ವ ಅದೇ ಅಂಬೋಪಾಖ್ಯಾನ ಪರ್ವ. ಅಲ್ಲಿ ನಾನು ಒಬ್ಬನೇ, ಇಡೀ ಕ್ಷತ್ರಿಯ ಕುಲವೇ ಅಲ್ಲಿತ್ತು. ನಾನು ಒಬ್ಬನೇ ರಥದಲ್ಲಿ ಹೋಗಿ ಎಲ್ಲರನ್ನ ಸೋಲಿಸಿ ಎತ್ಕೊಂಡ್ ಬಂದ್ಬಿಟ್ಟೆ ಆ ಹೆಣ್ಣು ಮಕ್ಕಳನ್ನ. 11 ಅಕ್ಷೋಹಿಣಿ ಇಂತ್ಯ, 18 ಅಕ್ಷೋಹಿಣಿ ಇಂತ್ಯ, ಈ ತರದ್ ಎಷ್ಟು, ಇದಕ್ಕಿಂತ ಜಾಸ್ತಿ ಯುದ್ಧ ಮಾಡಿ ನಾನು ಒಬ್ಬನೇ ಸೋಲಿಸಿದ್ದೇನೆ ಎಲ್ಲರನ್ನ. ನಿನ್ನಂತವನ ಸಂಪರ್ಕ ಆಯ್ತು. ನಮ್ ದುರ್ಯೋಧನನಿಗೆ ನಿನ್ ಸಹವಾಸ ಯಾವಾಗ ಬಂತೋ ಮನೆ ನಾಶವಾಗುವಂತಹ ಯುದ್ಧ ಬಂದ್ಬಿಡ್ತು. ಬೇರೆಯವ್ರನ್ನ ಬೈತಾ ಕೊಡೋದಲ್ಲ, ನೀನು ಎಫರ್ಟ್ ಹಾಕು, ಪ್ರಯತ್ನ ಮಾಡು, ಪುರುಷೋಭವ, ಸಾಮರ್ಥ್ಯ ತೋರಿಸು. ನೀನು 24 ಗಂಟೆ ಅರ್ಜುನ 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 ಅಂತ ಅವನ ಜೊತೆಲಿ ಕಾಂಪಿಟೇಷನ್ ಮಾಡ್ತಾ ಇರ್ತೀಯಲ್ಲಪ್ಪ. ಯುದ್ಧ ಮಾಡು. ಯುದ್ಧ ಮಾಡಿ ನೀನು ಬದುಕು ಬರ್ತೀಯೋ ಹಾಗೆ ಹೋಗ್ಬಿಡ್ತೀಯೋ ನಾನು ನೋಡ್ತೀನಿ. ಮಾತಾಡೋದಲ್ಲ, ಬಾ ತಲೆ ಕತ್ತರಿಸ್ಬಿಡ್ತೀನಿ ಬಾ ನಿಂದಿವತ್ತು ಅಂದಾಗ ದುರ್ಯೋಧನ ಗಾಬರಿ ಆಗ್ಬಿಟ್ಟ. ಇದೇನಪ್ಪ ಹೀಗಾಗೋಯ್ತಲ್ಲ ಇದು. ಮಾತಾಡ್ತಾನೆ ಭೀಷ್ಮಾಚಾರ್ಯರೇ, ನನ್ನನ್ನು ನೋಡಿ ಸ್ವಾಮಿ, ನನ್ನ ಮುಖ ನೋಡಿ ಪ್ರತೀಕ್ಷಸ್ವ ಸಮೀಕ್ಷಸ್ವ ಗಾಂಗೇಯ ಮಾಂ. ಸ್ವಾಮಿ, ನನ್ನ ಮುಖ ನೋಡಿ ಸ್ವಾಮಿ, ದೊಡ್ಡ ಕೆಲಸ ಬಂದು ಕೂತಿದೆ ಈಗ. ಏನು ಮಾಡಿದ್ರೆ ಒಳ್ಳೇದಾಗುತ್ತೋ ಅದನ್ನ ಮಾಡ್ರಿ, ನಮ್ಮಲ್ಲೇ ಗಲಾಟೆ ಬೇಡ. ನೀವಿಬ್ರು ಒಳ್ಳೊಳ್ಳೆ ಕೆಲಸ ಮಾಡುವಂತವ್ರು, ಬೇಡ ಗಲಾಟೆ ಬೇಡ, ದಯಮಾಡಿ ನನ್ನ ಮುಖ ನೋಡಿ ನಿಲ್ಲಿಸ್ಬಿಡಿ ನಿಮ್ಮ ಮಾತುಗಳನ್ನ ಅಂತ ಅವನು ಹೇಳಿದಾಗ
ಸರಿ, ಡೈವರ್ಟ್ ಮಾಡ್ಬೇಕಲ್ಲ, ಟಾಪಿಕ್ ಡೈವರ್ಷನ್ ಆಗ್ಬೇಕಲ್ಲ. ಟಾಪಿಕ್ ಡೈವರ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಾಗಿದೆ ಈಗ? ಅನಿವಾರ್ಯವಾಗಿ ಟಾಪಿಕ್ ಡೈವರ್ಟ್ ಆಗಲೇಬೇಕು. ಅದಕ್ಕೆ ಏನ್ ಮಾಡ್ಬೇಕು? ನಮ್ಮ ಪಕ್ಷದಲ್ಲಿ ರಥಾತಿರಥರ ಸಂಖ್ಯೆ ಲೆಕ್ಕ ಹಾಕಿದ್ದಾಯ್ತು. ಇನ್ನು ಅವರ ಪಕ್ಷದಲ್ಲಿ ರಥಾತಿರಥರ ಸಂಖ್ಯೆಯನ್ನ ಮಾಡಬೇಕು. ಯಾರ ಪಕ್ಷದಲ್ಲಿ? ಪಾಂಡವರ ಪಕ್ಷದಲ್ಲಿ. ನನಗೆ ಅದನ್ನ ಕೇಳಬೇಕು ಅಂತ ಆಸೆ ಇದೆ ಅಲ್ವಾ. ಶತ್ರುಗಳ ಬಲಾಬಲವನ್ನ ಕೇಳಿಬಿಟ್ರೆ ಯುದ್ಧಕ್ಕೆ ಹೆಂಗ್ ಪ್ಲಾನ್ ಮಾಡಬಹುದು ಅಂತ ಆಗತ್ತೆ. ಇವತ್ತು ರಾತ್ರಿ ಮುಗಿದು ಬಿಟ್ರೆ ನಾಳೆ ಬೆಳಗ್ಗೆಯಿಂದ ಯುದ್ಧ ಆರಂಭ. ಆದ್ದರಿಂದ ಸ್ವಾಮಿ, ಅವರ ಸಂಖ್ಯೆಯನ್ನು ನೀವು ಹೇಳಬೇಕು ಅಂದಾಗ ಭೀಷ್ಮರಂತಾರೆ, ಏನಪ್ಪಾ ನಿನ್ನ ಪಕ್ಷದಲ್ಲಿ ರಥರು ಯಾರಿದ್ದಾರೆ, ಅತಿರಥರು ಯಾರಿದ್ದಾರೆ ನೋಡು. ಅರ್ಧರಥ ಮತ್ತೆ ಚುಚ್ಚೇಳ್ತಾರೆ. ಅರ್ಧರಥರು ಯಾರಿದ್ದಾರೆ ಎಲ್ಲ ಹೇಳಿದ್ದೇನೆ. ಇನ್ನೂ ನಿನಗ್ ಕುತೂಹಲ ಇದೆ, ಸರಿ, ಅದನ್ನು ಕೇಳ್ತೀನಿ, ಹೇಳು. ರಥಾತಿರಥರ ಸಂಖ್ಯಾನವನ್ನ ನಾನು ಮಾಡ್ತೀನಿ, ಲೆಕ್ಕ ಹಾಕ್ತೀನಿ, ಗುಂಪುಗಳನ್ನ ಕೇಳು ನೀನು. ಧರ್ಮರಾಜ ಇದ್ದಾನಲ್ಲ, ಒಬ್ಬ ರಥ, ಅವನು ಅಗ್ನಿ ಉರಿಯುವ ಬೆಂಕಿಯಂತೆ ಓಡಾಡ್ತಾನೆ ಯುದ್ಧ ಭೂಮಿನಲ್ಲಿ. ಭೀಮಸೇನ ಇದ್ದಾನಲ್ಲ, 8 ರಥರಿಗೆ ಸಮಾನವಾದ ಪರಾಕ್ರಮ. ಅವನ ಬಲ ಏನು? 10,000 ಆನೆಗಳು ಸೇರಿದ್ರೆ ಎಷ್ಟು ಬಲ ಆಗುತ್ತೋ ಅದು ಒಂದು ಬಲ ಅವನ ಒಬ್ಬನಿಗೆ ಇದೆ. ನಾಗಾಯುತ ಸಮಪ್ರಾಣನಾದವನು ಭೀಮಸೇನ. 8 ರಥ ಅಂದ್ಬಿಟ್ರಲ್ಲ ಅಂತ ಹೇಳಿ ಭೀಮಸೇನನ ಬಗ್ಗೆ ಮಾತಾಡ್ತಾರೆ. ಅವನ ಬಲ, ಅವನ ಪರಾಕ್ರಮ, ಅವನ ಸಾಮರ್ಥ್ಯ ಎಷ್ಟು ಅಂತ ನಾವು ನೋಡ್ಬಿಟ್ರೆ ಮನುಷ್ಯನೇ ಅಲ್ಲ ಅವನು ಅಂತ ಹೇಗಿದೆ ನೋಡಿ. ಇನ್ನು ಅಶ್ವಿನಿ ದೇವತೆಗಳ ತರ ಇದ್ದಾರೆ. ಏನು ತೇಜಸ್ಸು, ಏನು ಓಜಸ್ಸು. ನಕುಲ ಸಹದೇವರು ಶ್ರೇಷ್ಠರಾದ ರಥರವರಿಬ್ರು. ರುದ್ರದೇವರು ಸ್ಮಶಾನದಲ್ಲಿ ಎಲ್ಲರನ್ನ ಮುಗಿಸಿ ಸಂಚಾರ ಮಾಡುವಂತೆ ಓಡಾಡ್ತಾರೆ. ಅವರಿಗೆ ಗೊತ್ತಿದೆ, ಎಲ್ಲ ನೆನಪಿದೆ ಅವರಿಗೆ, ತಲೆ ಒಳಗಿದೆ ಕೌರವರು ಏನ್ ಮಾಡಿದ್ದಾರೆ ಅಂತ. ಇವರೆಲ್ಲ ಮಹಾನುಭಾವರು, ಸರ್ವಯವ ಮಹಾತ್ಮಾನಃ, ಎಲ್ಲ ಮಹಾತ್ಮರೇ. ಸಾಲ ವೃಕ್ಷ ಹೇಗಿರುತ್ತೆ ಗಟ್ಟಿಯಾಗಿ ಹಾಗಿದ್ದಾರೆ. ಪ್ರತಿಯೊಬ್ಬರಿಗಿಂತಲೂ ನೋಡಿ, ಎಷ್ಟೇ ಜನಗಳನ್ನ ತಗೊಂಡ್ ಬಂದಿ ನೀವು, ಕೋಟಿ ಕೋಟಿ ಜನಗಳನ್ನ ಹಿಡ್ಕೊಂಡು ಬಂದ್ರು, ಆ ಎಲ್ಲ ಜನಗಳಿಗಿಂತಲೂ ಒಂದು ಪ್ರಾದೇಶ ಮಾತ್ರ ಹೈಟ್ ಇದ್ದಾರೆ. ಒಂದು ಪ್ರಾದೇಶ ಮಾತ್ರ ಅಂದ್ರೆ ಒಂದು ಗೇಣು ಅಂತ. ಒಂದು ಗೇಣು ಅಂದ್ರೆ ಎಷ್ಟು? ನಮ್ಮ ಮುಷ್ಟಿ, 5 ಬೆರಳುಗಳನ್ನ ಮುಷ್ಟಿ ಮಾಡಿದ್ರೆ ಆ ಉದ್ದ ಎಷ್ಟು ಉದ್ದ ಬರುತ್ತೆ, ಅಷ್ಟು ಉದ್ದವನ್ನ ಪ್ರಾದೇಶ ಅಂತ ಕರೀತಾರೆ. ನೀವು ಯಾರನ್ನೇ ಕರ್ಕೊಂಡು ಬನ್ನಿ, ಎಷ್ಟೇ ಜನಗಳನ್ನ ಕರ್ಕೊಂಡು ಬಂದ್ರು, ಒಂದು ಪ್ರಾದೇಶದಷ್ಟು ಹೈಟ್ ಇದ್ದಾರೆ ಪಾಂಡವರು. ಸಿಂಹದಂತೆ ಇದ್ದಾರೆ ಅವರ ಶರೀರ. ಎಲ್ಲ ಬ್ರಹ್ಮಚರ್ಯವನ್ನ ವಿಶೇಷವಾಗಿ ಮಾಡಿದವರು. ದುರ್ಯೋಧನ ತಪ್ಪು ಕೆಲಸ ಮಾಡಲಿಕ್ಕೆ ನಾಚಿಕೆ ಇದೆ. ವ್ಯಾಘ್ರಗಳಂತೆ ಮಹಾಬಲ ಅವರಿಗೆ. ಜವ ಅಂದ್ರೆ ಫೋರ್ಸ್, ವೇಗ. ಆ ವೇಗದಲ್ಲಿ ಪ್ರಹಾರ ಅಂದ್ರೆ ಹೊಡೆಯೋದ್ರಲ್ಲಿ, ಶತ್ರುಗಳ ಮೇಲೆ ಬೀಳೋದ್ರಲ್ಲಿ. ಎಲ್ಲ ಮನುಷ್ಯರಲ್ಲ, ಮನುಷ್ಯರಂತೆ ಆಡೋದಿಲ್ಲ ಅವರು, ಮನುಷ್ಯರಂತೆ ಯುದ್ಧ ಮಾಡೋದಿಲ್ಲ. ಆಗಲೇ ಆರಂಭದಲ್ಲೇ, ಸಭಾಪರ್ವದಲ್ಲೇ, ರಾಜಸೂಯ ಯಾಗದ ಸಂದರ್ಭದಲ್ಲೇ ಸಕಲ ದಿಕ್ಕುಗಳಲ್ಲಿರುವ ಎಲ್ಲ ರಾಜರುಗಳನ್ನ ಗೆದ್ದು ಬಿಟ್ಟಿದ್ದಾರೆ ಆಲ್ರೆಡಿ. ಇವಾಗೇನ್ ಗೆಲ್ಲೋಷ್ಟೇನಿಲ್ಲ ಅವರೇನು. ಯಾವ ಆಯುಧ, ಗದೆ, ಬಾಣ, ಇವ್ರು ಯಾವುದನ್ನ ಪ್ರಯೋಗ ಮಾಡಿದ್ರು ಜನಗಳಿಗೆ ಕಷ್ಟ. ಭೀಮನ ಗದೆ, ಅರ್ಜುನನ ಬಾಣಗಳು, ನಕುಲ ಸಹದೇವರ ಆಯುಧಗಳು ಕಂಟ್ರೋಲ್ ಮಾಡಕ್ಕೆ ಆಗಲ್ಲ. ಇನ್ನು ವೈಭವ ಏನು ಅಂದ್ರೆ, ಅವರನ್ನ ಬಿಟ್ಟು ಬೇರೆಯವರಿಗೆ ಪಾಂಡವರ ಆಯುಧಗಳನ್ನು ಎತ್ತಲಿಕ್ಕೂ ಆಗೋದಿಲ್ಲ. ಅದು ವೈಭವ. ಅದು ಆ ಬಿಲ್ ಇರಬಹುದು ಅಥವಾ ಗದೆ ಇರಬಹುದು, ಎತ್ತಲಿಕ್ಕೆ ಆಗೋದಿಲ್ಲ ಬೇರೆ ಕ್ಷತ್ರಿಯರಿಗೆ. ಅವರುಗಳು ಬಾಣ ಬಿಟ್ಟಂತೆ ಬೇರೆ ಯಾರಿಗೆ ಬಾಣ ಬಿಡಕ್ಕೆ ಆಗಲ್ಲ. ಚಿಕ್ಕ ಮಕ್ಕಳಿರುವಾಗಿಂದಲೂ ಅಷ್ಟೇ,
ಚಿಕ್ಕ ಮಕ್ಕಳಿರುವಾಗಲೂ ಅಷ್ಟೇ, ಇವಾಗಲ್ಲ, ಚಿಕ್ಕ ಹುಡುಗರಾಗಿದ್ದಾಗಲೂ ನಿಮ್ಮನ್ನ ಮೀರಿಸಿದ ಛಾತಿ ಅವರಲ್ಲಿತ್ತು. ಹೌದಲ್ವಾ? ನೀ ನೋಡಿದ್ದೀರಿ ಅವು ಎಷ್ಟು ಫಾಸ್ಟ್ ಆಗಿ ಹೋಗ್ತಾರೆ. ಲಕ್ಷ ಹರಣವನ್ನ ಮಾಡೋಣ, ಟಾರ್ಗೆಟ್ ಅನ್ನ ಹೇಗೆ ಹೊಡಿತಾರೆ ಅವರು, ಅಲ್ವಾ? ಟಾರ್ಗೆಟ್ ಅನ್ನು ಹೇಗೆ ಬ್ರೇಕ್ ಮಾಡುವುದು, ಅದೆಲ್ಲವೂ ಕೂಡ ನಿಮಗಿಂತ ಜಾಸ್ತಿ ಗೊತ್ತಿತ್ತು ಅವರಿಗೆ, ನಿನಗೆ ಗೊತ್ತು. ಹುಡುಗರಾಗಿದ್ದಾಗಲೇ ಆಗಿತ್ತು. ಒಟ್ಟು ಹೇಳಬೇಕು ಅಂತಂದ್ರೆ ನಿಮ್ಮನ್ನ ಹೊಡಿಲಿಕ್ಕೆ ರೆಡಿಯಾಗಿದ್ದಾರೆ, ಅವ್ರ ಜೊತೆ ಯುದ್ಧ ಮಾಡದೇ ಇರೋದೇ ಒಳ್ಳೇದು. ನನ್ನ ಪ್ರಕಾರ ಅವರ ಜೊತೆ ಯುದ್ಧವನ್ನ ಮಾಡೋದು ಬೇಡ. ರಾತ್ಸೂಯ ಯಾಗದಲ್ಲಿ ಏನಾಯ್ತು? ಮತ್ತೆ ರಿಪೀಟ್ ಆಗುತ್ತಷ್ಟೆ. ಎಲ್ಲರನ್ನ ಕೊಂದು ಹಾಕ್ಬಿಡ್ತಾರೆ. ಪ್ರತ್ಯಕ್ಷಂತವ ನೀನ್ ನೋಡ್ತಾ ಇರ್ಬೇಕು, ಅವರೆಲ್ಲ ಸಾಯ್ತಾ ಇರ್ಬೇಕು. ಹಾಗೆ ಆಗುತ್ತೆ. ಏನು ಪಾಂಡವರ ವೈಭವ ಏನ್ ತೋರಿಸ್ತಾರೆ ನೋಡ್ರಿ. ದ್ರೌಪದ್ಯಾಶ್ಚ ಪರಿಕ್ಲೇಶನ್ ದ್ಯೂತೆ ಚ ಪರುಷಾ ಗಿರಹ ತೇ ಸ್ಮರಂತಶ್ಚ ಸಂಗ್ರಾಮೇ ವಿಚರಿಷ್ಯಂತಿ ರುದ್ರವತ್. ಲೋಹಿತಾಕ್ಷೋ ಗುಡಾಕೇಶೋ ನಾರಾಯಣ ಸಹಾಯವಾನುಭಯೋಸ್ಸೇನಯೋರ್ವೀರೋ ರಥೋ ನಾಸ್ತಿಹ ತಾದೃಶಃ. ನ ಹಿ ದೇವೇಷು ವಾ ಪೂರ್ವಂ ದಾನವೇಷು ರಗೇಷು ವಾ ರಾಕ್ಷಸೇಷ್ವಥ ಯಕ್ಷೇಷು ನರೇಷು ಕುತ ಏವತು. ಭೂತೋऽಥವಾ ಭವಿಷ್ಯೋ ವಾ ರಥಃ ಕಶ್ಚಿನ್ಮಯಾ ಶ್ರುತಃ ಸಮಾಯುಕ್ತೋ ಮಹಾರಾಜ ರಥಃ ಪಾರ್ಥಸ್ಯ ಧೀಮತಃ. ವಾಸುದೇವಶ್ಚ ಸಂಯಂತ ರಥಶ್ಚೈವಾತ್ರ ತಾದೃಶಃ ಗಾಂಡೀವಂ ಚ ಧನುರ್ದಿವ್ಯಂ ತೇ ಚಾಶ್ವಾವಾತರಂ ಹಸಃ. ಅಭೇದ್ಯ ಕವಚಂ ದಿವ್ಯಂ ಅಕ್ಷಯ್ಯೌ ಚ ಮಹೇಶುಧಿ ಅಸ್ತ್ರಗ್ರಾಮಶ್ಚ ಮಾಹೇಂದ್ರೋ ರೌದ್ರಃ ಕೌಬೇರ ಏವ ಚ. ಯಾಮ್ಯಶ್ಚ ವಾರುಣಶ್ಚೈವ ಗದಾಶ್ಚೋಗ್ರ ಪ್ರದರ್ಶನಾಃ ವಜ್ರಾದೀನಿ ಚ ಮುಖ್ಯಾನಿ ನಾನಾ ಪ್ರಹರಣಾನಿ ವೈ. ದಾನವಾನಾಂ ಸಹಸ್ರಾಣಿ ಹಿರಣ್ಯಪುರವಾಸಿನಾಂ ಹತಾನ್ಯೇಕರಥೇನಾಜೌ ಕಸ್ತಸ್ಯ ಸದೃಶೋ ರಥಃ. ಏಷ ಹನ್ಯಾದ್ಧಿ ಸಂಭ್ರಂಭಿ ಬಲವಾನ್ ಸತ್ಯಸಂಗರಃ ಭವತ್ಸೇನಾಂ ಮಹಾಬಾಹುಃ ಸ್ವಾಂಚೈವ ಪರಿಪಾಲಯನ್ ಅಹಂಚೈನಂ ಪ್ರತ್ಯುದೀಯಾಮಾಚಾರ್ಯೋ ವಾ ಧನಂಜಯಂ ನ ತೃತೀಯೋಸ್ತಿ ರಾಜೇಂದ್ರ ಸೇನಯೋರುಭಯೋರಪಿ. ಯಯೇನಂ ಶರವರ್ಷಾಣಿ ಮುಂಚಂತಮುದಿತ್ಯಾದ್ರಥಿ ಜೀಮೂತೈವ ಘರ್ಮಾಂತೆ ಮಹಾವಾತ ಸಮೀರಿತಃ. ಸಮಾಯುಕ್ತಸ್ತು ಕೌಂತೆಯೋ ವಾಸುದೇವ ಸಹಾಯವಾನ್ ತರುಣಶ್ಚ ಕೃತಿ ಚೈವ ಜೀರ್ಣೌ ಚಾವಾಮುಭಾವಪಿ. ಏತತ್ ಶ್ರುತ್ವಾ ಸುಭೀಮಸ್ಯ ರಾಜ್ಞಾ ದಧ್ವಂಸಿರೇ ತದಾ ಕಾಂಚನಾಂಗದಿನಃ ಪೀನಾ ಭುಜಾಶ್ಚಂದನರೂಷಿತಾಃ. ಮನೋಭಿಃ ಸಹಸಾ ವೇಗೈಃ ಸಂಸ್ಮೃತ್ಯ ಚ ಪುರಾತನಂ ಸಾಮರ್ಥ್ಯಂ ಪಾಂಡವೇಯಾನಾಂ ಯಥಾ ಪ್ರತ್ಯಕ್ಷದರ್ಶನಾತ್. ದುರ್ಯೋಧನ, ಎಲ್ಲರಿಗೂ ಮನಸ್ಸಲ್ಲಿ ಒಂದೇ ಟಾರ್ಗೆಟ್, ನೀವು, ವಿಶೇಷವಾಗಿ ನೀನು. ದ್ರೌಪದಿ ಎಷ್ಟು ಕಷ್ಟ ಕೊಟ್ರಿ, ಎಂಥೆಂಥ ಕೆಟ್ಟ ಕೆಟ್ಟ ಮಾತುಗಳನ್ನು ಹೇಳಿದ್ರಿ, ಅದೆಲ್ಲ ನೆನಪಿದೆ. ಸರ್ವ ಸಂಹಾರ ಶಕ್ತಿ ಪರಶಿವನಂತೆ ಸಂಚಾರ ಮಾಡ್ತಾರೆ, ಅಳಿಸಿ ಬಿಡ್ತಾರೆ ನಿನ್ನವರನ್ನ. ನಿನ್ನ ಕಡೆಯವರು ಅಳಬೇಕು, ಆ ರೀತಿ ಮಾಡಿಬಿಡ್ತಾರೆ. ರುದ್ರ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ರುದ್ರ ಅಂದ್ರೆ ಅಳಿಸೋರು ಅಂತ ಅರ್ಥ. ರೋದಯತಿ. ನಾಲ್ಕು ಜನದ್ದಾಯ್ತು. ಇನ್ನೊಬ್ಬ ಇದ್ದಾನೆ, ಕೆಂಪಗಿದೆ ಕಣ್ಣ ಒಂದು. ಸರ್ವೋತ್ತಮ ಶಕ್ತಿ ನಾರಾಯಣನೇ ಅವನಿಗೆ ಸಹಾಯ. ಗುಡಾಕೇಶ ನಿದ್ರೇನೆ ಮಾಡಲ್ಲ, ಅವನು ನಿದ್ದೆ ಗೆದ್ದವನವನು. ಎರಡೂ ಸೈನ್ಯ ಸೇರಿದರೆ ಅವನಂಥ ವೀರ, ಅವನಂಥ ರಥ ಇನ್ಯಾರೂ ಇಲ್ಲ ಲೋಕದಲ್ಲಿ. ಅಷ್ಟು ಸಾಮರ್ಥ್ಯ ಆ ನನ್ನ ಕೂಸಿಗೆ. ಅರ್ಜುನ, ಏನು ವೈಭವ ಅವನದ್ದು. ದೇವತೆಗಳಲ್ಲಿ, ದಾನವರಲ್ಲಿ, ಉರಗ ಸರ್ಪಗಳಲ್ಲಿ, ರಾಕ್ಷಸ, ಯಕ್ಷ, ಮನುಷ್ಯ, ಈ ಎಲ್ಲ ಕಡೆಗಳಲ್ಲಿ ಅವನಿಗೆ ಸಮಾನರಾದಂಥವರು ರಥಿಗಳು ಲೋಕದಲ್ಲಿ ಯಾರೂ ಇಲ್ಲ. ನಾನಂತೂ ಕೇಳಲಿಲ್ಲ, ಇನ್ನು ಫ್ಯೂಚರ್ ಅಲ್ಲಿ ಕೇಳೋದಿಲ್ಲ. ಅವನ ರಥ ರೆಡಿಯಾಗಿ ಕೂತಿದೆ ಅಲ್ಲಿ. ಸಾರಥಿ ಕೃಷ್ಣ. ರಥ ಯಾವ ಲೆವೆಲ್ ಅಲ್ಲಿದೆ, ಏನ್ ಗಾಂಡೀವ, ದೇವತೆಗಳ ಧನುಸ್ಸು. ಆ ಕುದುರೆಗಳು ಏನಯ್ಯ ಅಷ್ಟು ಫಾಸ್ಟ್ ಆಗಿ ಹೋಗುತ್ತವೆ. ಕವಚ, ದೇವತೆಗಳಿಂದ ಬಂದ ಕವಚ, ನಾಶ ಮಾಡಕ್ಕಾಗತ್ತ? ಅದು ಅಭೇದ್ಯವಾದ ಕವಚ. ಬಾಣ ಇಡುವ ಜಾಗಗಳು, ಬತ್ತಳಿಕೆಗಳು, ಅದು ಅನಂತ, ಅಕ್ಷಯವಾದ ಬತ್ತಳಿಕೆ. ಇಂದ್ರ, ಪಾಶುಪತ,
ಕುಬೇರ, ಯಾಮ್ಯ, ವಾರುಣ, ಇದೆಲ್ಲ ಅಸ್ತ್ರಗಳು ರೆಡಿಯಾಗಿದೆ ಬಿಡ್ಲಿಕ್ಕೆ. ಯಾರ ಹತ್ರ ಇದೆ ಆ ಅಸ್ತ್ರಗಳೆಲ್ಲ? ವಜ್ರಾಯುಧಗಳಿದೆ ಅವನ ಹತ್ರ, ಗದೆಗಳಿವೆ. ಹಿರಣ್ಯಪುರದಲ್ಲಿ ವಾಸ ಮಾಡ್ತಾ ಇದ್ದಂತ ರಾಕ್ಷಸರನ್ನ, ಸಹಸ್ರ ಸಹಸ್ರ ಸಂಖ್ಯೆಯ ರಾಕ್ಷಸರನ್ನ ಒಬ್ಬನೇ ಕೊಂದು ಬಿಸಾಕ್ಲಿಲ್ವಾ ಅರ್ಜುನ? ಯಾರಿದಾರಯ್ಯ ಅವನಿಗೆ ಸಮಾನನಾದ ರಥ? ಮಹಾಬಲಶಾಲಿ, ಸತ್ಯಸಂಗರ. ಸತ್ಯಸಂಗರ ಅಂದ್ರೆ ಸತ್ಯದಲ್ಲಿ ನಿಲ್ಲುವಂತಹ ಸಂಧತೆ, ಸತ್ಯಸಂಧ. ಅದ್ಭುತವಾದ ಸಾಮರ್ಥ್ಯ. ಅವನ ಸೈನ್ಯವನ್ನೂ ರಕ್ಷಣೆ ಮಾಡ್ತಾ ಒಬ್ಬನೇ, ಮಿಕ್ಕ 4 ಜನಗಳು ಬೇಡ, ಅವನ ಸೈನ್ಯವನ್ನು ಅವನೇ ರಕ್ಷಣೆ ಮಾಡ್ತಾ ನಿಮ್ಮ ಕಡೆಯವ್ರನ್ನೆಲ್ಲರನ್ನೂ ಕೊಂದು ಹಾಕ್ಬಿಡ್ತಾನೆ. ವಿಶೇಷವಾಗಿ ನಿನ್ನನ್ನ ಮುಗಿಸಾಕ್ಬಿಡ್ತಾನೆ. ಜಾಗ್ರತೆ ಆಗಿರ್ಬೇಕು. ಇಡೀ ನಿನ್ನ ಸೈನ್ಯವನ್ನ ಅವನು ಒಬ್ಬನೇ ಸಮರ್ಥನಾಗಿ ನಾಶ ಮಾಡಿಬಿಡ್ತಾನೆ ಅಲ್ವಾ? ಒಳ್ಳೆ ಘರ್ಮ ಅಂದ್ರೆ ಬೇಸಿಗೆ ಕಾಲ ಮುಗಿದ ಮೇಲೆ ಹೇಗೆ ಸಡನ್ ಆಗಿ ಮಳೆ ಬರುತ್ತೋ, ಇಲ್ಲಂತೂ ಬೇಸಿಗೆ ಅಲ್ಲ, ಮಳೆ ಸುರಿತಾನೇ ಇದೆ ನಮ್ಮೂರಲ್ಲಿ. ಅದೇನ್ ಕಥೆನೋ ನಂಗಿನ್ನೂ ಅರ್ಥ ಆಗ್ತಾ ಇಲ್ಲ ಇದು. ನಾವು ಬರೀ ಬೇಸಿಗೆಗಾಲ ಮುಗಿದ್ಮೇಲೆ ಮಳೆಗಾಲ ಅನ್ಕೊಂತೀವಿ. ಇಲ್ಲಿ ನಮ್ಮೂರಲ್ಲಂತೂ ಮಳೆ 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 ನೋಡ್ ಸಾಕಾಗಿ ಹೋಗಿದೆ. ಮಳೆ ಏನ್ ಬೈಬಾರ್ದು, ವರ್ಷಂತಂದ ನಿಂದೇತಂತ ಶಾಸ್ತ್ರ. ಬಟ್ ಹಾಗಿಲ್ಲ ವಾತಾವರಣ. ಒಳ್ಳೆ ಶರದ್ ಋತುವಿನಲ್ಲಿ ಮಳೆ ಅಂತಾನೆ. ಬೇಸಿಗೆ ಮುಗಿದ ಮೇಲೆ ಮೋಡಗಳು ಹೇಗೆ ಧಬ 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 ಅಂತ ಮಳೆ ಸುರಿಸುತ್ತೆ, ಹಾಗೆ ಬಾಣ ಸುರಿಸ್ತಾನೆ. ನನಗಾಗ್ಲಿ ನಿನಗಾಗ್ಲಿ ದ್ರೋಣಾಚಾರ್ಯರಿಗಾಗ್ಲಿ. ಏನಪ್ಪಾ ಹೆಂಗಯ್ಯ ಕಥೆ ಒಂದು? ನಾವಿಬ್ರು ಕಂಟ್ರೋಲ್ ಮಾಡ್ಕೋಬಹುದು ಸ್ವಲ್ಪ. ಯಾಕೆ? ಅವನಿಗಿಂತ ದೊಡ್ಡವರು, ದೊಡ್ಡ ಗುರುಗಳಲ್ಲಿ ಅಧ್ಯಯನ ಮಾಡಿದವರು, ಸ್ವಲ್ಪ ಹೇಗೋ ಕಂಟ್ರೋಲ್ ಮಾಡಬಹುದು. ಮೂರನೇವನ್ ಯಾರಿದ್ದಾನೆ? ನಾನು ಭೀಷ್ಮರು ಹೋದ್ಮೇಲೆ ಯಾರಿದ್ದಾರೆ ಅರ್ಜುನನ ಫೋರ್ಸ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ? ಈ ಎಲ್ಲ ಸಾಮರ್ಥ್ಯ ಬಂದಿದ್ದು ಎಲ್ಲಿ ಗೊತ್ತಾ ಅವನಿಗೆ? ವಾಸುದೇವನ ಸಹಾಯದಿಂದ. ನಮಗೋ ವಯಸ್ಸಾಗಿದೆ, ನನಗೆ ದ್ರೋಣರಿಗೆ. ಅವನು ಹುಡುಗ ಇನ್ನೋನು, ಏನ್ ಮಾಡೋದು? ಅರ್ಜುನನ ಮತ್ತು ಎಲ್ಲ ಪಾಂಡವರ ಬಲ ಈ ತರ. ಅವರು ರಥಿ, ಮಹಾರಥಿ, ಅತಿರಥಿ ಎಲ್ಲ ಏನಿಲ್ಲ, ಎಲ್ಲ ಮೀರಿದವರು ಅವರೆಲ್ಲ. ಕಷ್ಟ ಇದೆಯಪ್ಪ. ನನ್ನ ಪ್ರಕಾರ ಇನ್ನೂ ಕಾಲ ಮೀರಿಲ್ಲ. ಅವರ ಜೊತೆಯಲ್ಲಿ ಯುದ್ಧ ಮಾಡದೇ ಇರೋದೇ ಒಳ್ಳೇದು. ನಾನಿವತ್ತು ಅದನ್ನೇ ಹೇಳ್ತೇನೆ, ಅವರ ಜೊತೆಯಲ್ಲಿ ಯುದ್ಧ ಮಾಡದೇ ಇರೋದೇ ಒಳ್ಳೇದು ಅಂತಂದಾಗ ಏನು ಕೈಗಳಿಗೆಲ್ಲ ಚಂದನಗಳನ್ನ ಹಚ್ಕೊಂಡಿದ್ರು, ಗಂಧಗಳನ್ನ. ಆ ರಾಜರುಗಳು ಅಲ್ಲಿದ್ದವರು ನಿದ್ದ ಎಲ್ಲರ ಬಲ ಹೊರಟೋಯ್ದು. ದಧ್ವಂಸಿರೆ ಅಂತಾರೆ. ದಧ್ವಂಸಿರೆ, ಧ್ವಂಸ ಅಧಃಪತನೆ ಅಂತ ಧಾತು. ದಧ್ವಂಸಿರೆ ಅನ್ನುವ ಪದಕ್ಕೆ ಅರ್ಥ ಮಾಡ್ಬೇಕಾದ್ರೆ ಕೆಳಗೆ ಬೀಳೋದು ಅಂತ ಅರ್ಥ. ಏನ್ ಕೆಳಗ್ ಬಿತ್ತು? ಅವರ ಬಲದ ಮೇಲಿನ ನಂಬಿಕೆ. ಅವರ ಅಲ್ಲಿದ್ದ ರಾಜರುಗಳ ನಾನು ಬಲಶಾಲಿ ಅಂತ ಏನು ಅಂದ್ಕೊಂಡಿದ್ರು, ಅವರ ಎಲ್ಲ ಬಲ ಆ ಕ್ಷಣಕ್ಕೆ ಹ್ರಾಸ ಆಗೋಯ್ತಂತೆ. ಪಾಂಡವರ ಮಹಿಮೆಯನ್ನು ಕೇಳಿ, ಪಾಂಡವರ ವೈಭವದ ಯುದ್ಧದ ವೈಭವಗಳನ್ನ ಕೇಳಿ, ಬಲವನ್ನ ಕೇಳಿ, ಅವರ ಇಂಟ್ರೆಸ್ಟು ಬಲ ಎಲ್ಲ ನಾಶ ಆಗೋಯ್ತು. ದ್ರೌಪದೇಯಾಃ ಮಹಾರಾಜ ಸರ್ವೇ ಪಂಚಮಹಾರಥಾಃ ವೈರಾಟಿರುತ್ತರಶ್ಚೈವ ರಥೋ ಮಮ ಮಹಾನ್ಮತಃ ಅಭಿಮನ್ಯುರ್ಮಹಾಬಾಹು ರಥಯೂಥಪಯೂಥಪಃ ಸಮಾಃ ಪಾರ್ಥೇನ ಸಮರೆ ವಾಸುದೇವೇನ ವಾ ಭವೆ ಲಘ್ವಸ್ತ್ರಶ್ಚಿತ್ರಯೋಧಿ ಚ ಮನಸ್ವಿ ದೃಢವಿಕ್ರಮಃ ಸಂಸ್ಮರನ್ ವೈ ಪರಿಕ್ಲೇಶಂ ಸ್ವಪಿತುರ್ವಿಕ್ರಮಿಷ್ಯತಿ ಸಾತ್ಯಕಿರ್ಮಾಧವಃ ಶೂರೋ ರಥಯೂಥಪಯೂಥಪಃ ಏವಂ ವೃಷ್ಣಿಪ್ರವೀರಾಣಾಂ ಅಮರ್ಷಿ ಜಿತಸಾಧ್ವಸಃ ಉತ್ತಮೌಜಾಸ್ತಥಾ ರಾಜನ್.
ರಥೋ ಮಮ ಮಹಾನ್ಮತಃ ಯುಧಾಮನ್ಯುಶ್ಚ ವಿಕ್ರಾಂತೋ ರಥೋದಾರೋ ನರಋಷಭ ಏತೇಷಾಂ ಬಹುಸಾಹಸ್ರ ರಥಾ ನಾಗಾಃ ಯಾಸ್ತಥಾ ಯೋತ್ಸ್ಯಂತೆ ತು ತನುಂ ತ್ಯಕ್ತ್ವಾ ಕುಂತೀ ಪುತ್ರ ಪ್ರಿಯೇಪ್ಸಯ ಪಾಂಡವೈಃ ಸಹ ರಾಜೇಂದ್ರ ತವ ಸೇನಾಸು ಭಾರತ ಅಗ್ನಿಮಾರುತವದ್ರಾಜನ್ನಾಹ್ವಯಂತಃ ಪರಸ್ಪರಂ ಅಜೇಯೌ ಸಮರೇ ವೃದ್ಧೌ ವಿರಾಟ ದ್ರುಪದಾಬುಭೌ ಮಹಾರಥೌ ಮಹಾವೀರ್ಯೌ ಮತೌ ಮೇ ಪುರುಷಋಷಭೌ ವಯೋವೃದ್ಧಾವಪಿ ಹಿತೌ ಕ್ಷತ್ರಧರ್ಮಪರಾಯಣೌ ಯತಿಷ್ಯೇತೆ ಪರಂ ಶಕ್ತ್ಯಾ ಸ್ಥಿತೌ ವೀರಗತೆ ಪಥಿ ಸಂಬಂಧಕೇನ ರಾಜೇಂದ್ರ ತೌ ತು ವೀರ್ಯಬಲಾನ್ವಯಾತ್ ಆರ್ಯವೃತ್ತೌ ಮಹೇಶ್ವಾಸೌ ಸ್ನೇಹಪಾಶಯುತಾಬುಭೌ ಕಾರಣಂ ಪ್ರಾಪ್ಯ ತು ನರಾಃ ಸರ್ವ ಏವ ಮಹಾಭುಜಾಃ ಶೂರಾ ವಾ ಕಾತರಾ ವಾಪಿ ಭವಂತಿ ನರಪುಂಗವಾಃ ಏಕಾಯನ ಗತಾ ವೇತೌ ಪಾರ್ಥಿವೌ ದೃಢ ಧನ್ವಿನೌ ಪ್ರಾಣಾನ್ ತ್ಯಕ್ತ್ವಾ ಪರಂ ಶಕ್ತ್ಯಾ ಘಟ್ಟಿತಾರೌ ನರಾಧಿಪ ಪೃಥಗಕ್ಷೋಹಿಣೀಭ್ಯಾಂ ತಾವುಭೌ ಸಂಯತಿ ದಾರುಣೌ ಸಂಬಂಧಿ ಭಾವಂ ರಕ್ಷಂತೌ ಮಹತ್ಕರ್ಮ ಕರಿಷ್ಯತಃ ಲೋಕವೀರೌ ಮಹೇಶ್ವಾಸೌ ತ್ಯಕ್ತಾತ್ಮಾನೌ ಚ ಭಾರತ ಪ್ರತ್ಯಯಂ ಪರಿರಕ್ಷಂತೌ ಮಹತ್ಕರ್ಮ ಕರಿಷ್ಯತಃ ಪಾಂಚಾಲರಾಜಸ್ಯ ಸುತೋ ರಾಜನ್ ಪರಪುರಂಜಯಃ ಶಿಖಂಡೀ ರಥ ಮುಖ್ಯೋ ಮೇ ಮತಃ ಪಾರ್ಥಸ್ಯ ಸಮ್ಮತಃ ಯೇಷ ಯೋತ್ಸ್ಯತಿ ಸಂಗ್ರಾಮೇ ನಾಶಯನ್ ಪೂರ್ವ ಸಂಸ್ಥಿತಂ ವೈರಂ ಯೋಸೌ ಸಂಪ್ರಥಯನ್ ತವ ಸೇನಾಸು ಭಾರತ ಏತಸ್ಯ ಬಹುಲಾಃ ಸೇನಾಃ ಪಾಂಚಾಲಸ್ಯ ಪ್ರಭದ್ರಕಾಃ ತೇನಾಸು ರಥವಂಶೇನ ಮಹತ್ಕರ್ಮ ಕರಿಷ್ಯತಿ ದೃಷ್ಟದ್ಯುಮ್ನಶ್ಚ ಸೇನಾನೀಃ ಸರ್ವಸೇನಾಸು ಭಾರತ ಮತೋ ಮೇಥಿ ರಥೋ ರಾಜನ್ ದ್ರೋಣಶಿಷ್ಯೋ ಮಹಾರಥಃ ಯೇಷ ಯೋತ್ಸ್ಯತಿ ಸಂಗ್ರಾಮೇ ಸೂದಯನ್ ವೈ ಪರಾನ್ ಬಹೂನ್ ಭಗವಾನಿವ ಸಂಕ್ರುದ್ಧಃ ಪಿನಾಕೀ ಯುಗ ಸಂಕ್ಷಯೇ ಏತಸ್ಯ ತದ್ರಥಾನೀಕಂ ಕಥಯಂತಿ ರಣಪ್ರಿಯಾಃ ಬಹುತ್ವಾತ್ ಸಾಗರ ಪ್ರಖ್ಯಂ ದೇವಾನಾಮಿವ ಸಂಯುಗೆ ಧೃತವರ್ಮಾ ತು ರಾಜೇಂದ್ರ ಮತೋ ಮೇರ್ಧರಥೋ ಮಹಾನ್ ದೃಷ್ಟದ್ಯುಮ್ನಸ್ಯ ತನಯೋ ಬಾಲ್ಯಾನ್ನಾತಿಕೃತಶ್ರಮಃ ಶಿಶುಪಾಲ ಸಮೋ ವೀರಃ ಚೇದಿರಾಜೋ ಮಹಾರಥಃ ದೃಷ್ಟಕೇತುರ್ಮಹೇಶ್ವಾಸಃ ಸಂಬಂಧೀ ಪಾಂಡವಸ್ಯ ಏಷ ಚೇದಿಪತಿಃ ಶೂರಃ ಸಹ ಪುತ್ರೇಣ ಭಾರತ ಮಹಾರಥಾನಾಂ ಸುಕರಂ ಮಹತ್ಕರ್ಮ ಕರಿಷ್ಯತಿ ಕ್ಷತ್ರಧರ್ಮರತೋ ಮಹ್ಯಂ ಮತಃ ಪರಪುರಂಜಯಃ ಕ್ಷತ್ರದೇವಸ್ತು ರಾಜೇಂದ್ರ ಪಾಂಡವೇಷು ರಥೋತ್ತಮಃ ಜಯಂತಶ್ಚ ಅಮಿತೌಜಶ್ಚ ಸತ್ಯಜಿಚ್ಚ ಮಹಾರಥಾಃ ಮಹಾರಥಾ ಮಹಾತ್ಮಾನಃ ಸರ್ವೇ ಪಾಂಚಾಲ ಸತ್ತಮಃ. ಪಾಪ ಒಬ್ಬೊಬ್ಬರ ಬಗ್ಗೆ ನೋಡಿ, ಕೌರವರ ಬಗ್ಗೆ ಹೇಳುವಾಗ ಒಂದು ಫೋರ್ಸ್ ಇರ್ಲಿಲ್ಲ ಭೀಷ್ಮಾಚಾರ್ಯರ ಮಾತಲ್ಲಿ. ಪಾಂಡವರ ಗುಂಪನ್ನ ಸಂಖ್ಯೆ ಮಾಡಬೇಕಾದ್ರೆ ಆ ಒಂದು ಫೋರ್ಸ್ ಸ್ಪಷ್ಟವಾಗಿ ಕಾಣುತ್ತೆ. ದ್ರೌಪದಿ 5 ಜನ ಮಕ್ಕಳಿದ್ದಾರಲ್ಲ, ವಿರಾಟನ ಮಗ ಉತ್ತರ, ಇವರೆಲ್ಲ ಮಹಾರಥರು. 6 ಜನ ಮಹಾರಥರಿದ್ದಾರೆ. ಕೊನೆಗಂತಾರೆ ಮಮ ಮತಃ ಅಂತ, ನನ್ನ ಒಪಿನಿಯನ್, ನೀನು ಒಪ್ಪೋದು ಬಿಡೋದು ನಿಮ್ಮಿಷ್ಟ. ಕರ್ಣ ಅನ್ನಲ್ಲ, ನೀವ್ಯಾರ್ರೀ ಮಹಾರಥರನ್ನ ಲೆಕ್ಕ ಹಾಕ್ಲಿಕ್ಕೆ ಅಂತ. ಹಾಗೆ ದಿಸ್ ಈಸ್ ಮೈ ಒಪಿನಿಯನ್, ಮಮ ಮತಃ, ನನ್ನ ಅಭಿಪ್ರಾಯ. ನಿಮ್ಮ ಮನ್ಸಲ್ಲಿ ಏನ್ ಬೇಕಾದ್ರೂ ಇರಬಹುದು. ಅಭಿಮನ್ಯು ಇದ್ದಾನೆ, ಮಹಾಬಾಹು, ರಥಯೂಥಪ ಅವನು. ಅರ್ಜುನ ಮತ್ತು ಕೃಷ್ಣನಿಗೆ ಸಮಾನವಾದ ಪರಾಕ್ರಮ. ನೀಚೋದಾಹರಣೆ ಇದು. ಎಷ್ಟು ಬೇಗ ಅಸ್ತ್ರ ಪ್ರಯೋಗ ಮಾಡ್ತಾನೆ, ಎಷ್ಟು ಬೇಗ ನಾನಾ ಪ್ರಕಾರವಾಗಿ ಯುದ್ಧ ಮಾಡ್ತಾನೆ. ಏನು ಧೈರ್ಯ, ಅದೇನು ಸ್ಥೈರ್ಯ, ಏನು ವಿಕ್ರಮ. ಅವರಪ್ಪ ಏನೇನು ಕಷ್ಟಪಟ್ಟ ಅದೆಲ್ಲ ದ್ವಾರಕೆಯಲ್ಲಿದ್ದೇ ಕೇಳಿಸ್ಕೊಂಡು ತುಂಬಾ ದುಃಖದಿಂದ ಇದ್ದಾನೆ. ಅದರಿಂದ ಸಿಟ್ಟು ಬಂದಿದೆ. ನೋಡ್ಬೇಕು ಅವನು ಯುದ್ಧ ಮಾಡೋದನ್ನ. ಹುಡುಗ ಚಿಕ್ಕವನೇ, ಯುದ್ಧದಲ್ಲಿ ಅವನ ಪರಾಕ್ರಮ ಅಪಾರವಾದದ್ದು. ಇನ್ನು ಮಧುವಂಶದಲ್ಲಿ ಹುಟ್ಟಿದ ಸಾತ್ಯಕಿ, ರಥಯೂಥಪ, ಸಿಕ್ಕಾಪಟ್ಟೆ ಕೋಪ, ಭಯ ಇಲ್ಲ. ಇನ್ನು ಉತ್ತಮೌಜ ಇದ್ದಾನೆ, ಅವನು ಮಹಾರಥ. ಯುಧಾಮನ್ಯು, ಅವನೊಬ್ಬ ರಥ. ಇವರ ಜೊತೆಯಲ್ಲಿ ಸಾವಿರ ರಥಗಳು, ಆನೆಗಳು, ಕುದುರೆಗಳು ಎಲ್ಲ ಇದೆ. ಧರ್ಮರಾಜನ್ಗೋಸ್ಕರ ಸತ್ತೋಗ್ಲಿಕ್ಕೂ ರೆಡಿ ಆಗಿದ್ದಾರೆ ಅವರೆಲ್ಲ. ಹೇಗಿದ್ದಾರೆ ಯುಧಾಮನ್ಯು, ಉತ್ತಮೌಜ.
ಬೆಂಕಿ ಮತ್ತು ಗಾಳಿ ಇದ್ದ ಹಾಗೆ, ಗಾಳಿ ಬೆಂಕಿ ಒಟ್ಟಾಗಿ ಸೇರ್ಬಿಟ್ರೆ ಕಾಡು ನಾಶ ಅಂತಲೇ ಅರ್ಥ. ಹಾಗೆ ನಿನ್ನನ್ನು ನಾಶ ಮಾಡಬೇಕು ಅಂತ ಹೊರಟಿದ್ದಾರೆ. ಇನ್ನಿಬ್ಬರಿದ್ದಾರೆ, ವಿರಾಟ ದೃಪದ. ಬಹಳ ವಯಸ್ಸಾಗಿದೆ ಅವರಿಗೆ. ಅವರ ಸಾಮರ್ಥ್ಯ ಮಹಾರಥರವರಿಬ್ರು. ಮಹಾಪ್ರಯತ್ನ ಮಾಡ್ತಾರೆ. ತುಂಬಾ ವಯಸ್ಸಾಗ್ಬಿಟ್ಟಿದೆ, ವಯೋವೃದ್ಧಾವಪಿ, ತುಂಬಾ ಏಜ್ ಪರ್ಸನ್ಸ್ ಅವರು. ಹಾಗಿದ್ರೂ ಯತಿಶ್ಯೇತೆ ಪರಂ ಶಕ್ತಿಯ, ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾರೆ. ಸಂಬಂಧ, ಪ್ರೀತಿ, ಯುದ್ಧ ಮಾಡಲೇಬೇಕು ಅವರು. ಸ್ನೇಹ ಪಾಶ ಕಟ್ಟಾಯ ಅವರಿಗೆ ಪಾಂಡವರ ಜೊತೆಯಲ್ಲಿ. ಯುದ್ಧ ಮಾಡಬೇಕು, ಮಾಡ್ತಾರೆ. ಕೆಲವು ರಾಜರಿಗೆ ಕೆಲವು ಟೈಮ್ ಬಂದಾಗ ಭಯ ಬಂದ್ಬಿಡುತ್ತೆ, ಕೆಲವರಿಗೆ ಭಯ ಬರಲ್ಲ. ಯಾರೇ ಆಗ್ಲಿ, ಇವತ್ತು ಎಂಥವ್ರೇ ಆಗ್ಲಿ, ಒಂದೊಂದ್ಸಲ ಭಯ ಆಗ್ಬಿಡುತ್ತೆ, ಏನ್ ಮಾಡೋದಪ್ಪ ಅಂತ. ಮತ್ತೆ ಕೆಲವರಿಗೆ ಅಯ್ಯ ಏನಾದ್ರೂ ಆಗ್ಲಿ, ಭಯ ಇರೋದಿಲ್ಲ. ಒಂದೊಂದ್ಸಲ ಭಯ ಆಗತ್ತೆ, ಒಂದೊಂದ್ಸಲ ಭಯ ಆಗೋದಿಲ್ಲ. ಆದ್ರೆ ಇವರಿಬ್ರಿದಾರಲ್ಲ, ಭಯ ಇರ್ಲಿ ಭಯ ಇಲ್ಲದೆ ಇರ್ಲಿ, ಒಟ್ಟಿಗೆ ಹೋಗಿ ಸತ್ತು ಹೋಗ್ತಾರೆ. ಬಿಟ್ರೆ ಶತ್ರುಗಳನ್ನ ಕೊಂದೇ ಸಾಯೋದವರು. ದೃಪದ ವಿರಾಟರಿಬ್ಬರು ಸತ್ರು ಕೂಡ ಶತ್ರುಗಳನ್ನ ಮುಗಿಸೇ ಅವರು ಸಾಯೋದು. ಒಂದೊಂದು ಅಕ್ಷೋಹಿಣಿ ತಗೊಂಡು ಬಂದಿದ್ದಾರೆ ಪಾಂಡವರ ಜೊತೆನಲ್ಲಿ. ಎಂಥ ದೊಡ್ಡ ಕೆಲಸ ಮಾಡ್ತಾರೆ ನೀನ್ ನೋಡು. ಸಾಯ್ಲಿಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ ಅವರು. ನನ್ನ ಕಡೆಯವರಿಗೋಸ್ಕರವಾಗಿ ನಾವು ದೇಹತ್ಯಾಗವನ್ನ ಮಾಡ್ಲಿಕ್ಕೂ ರೆಡಿ ಅಂತ ಹೇಳಿ ಯುದ್ಧದಲ್ಲಿ ಅವರಿಬ್ರು ತುಂಬಾ ದೊಡ್ಡ ಕೆಲಸಗಳನ್ನ ಮಾಡ್ತಾರಪ್ಪ. ದುರ್ಯೋಧನ ಸಾಮಾನ್ಯರಲ್ಲ ಅವರಿಬ್ರು. ಇನ್ನೊಬ್ಬ ಇದ್ದಾನೆ, ಪಾಂಚಾಲ ರಾಜನ ಮಗ, ಅವನು ಶಿಖಂಡಿ, ಅರ್ಜುನನಂತೆ ಇದ್ದಾನವನು. ಅರ್ಜುನನೇ ಒಪ್ಪುವಂತಹ ಮಹಾವೀರ ಅವನು ರಥ. ನಿಮ್ಮೇಲೆ ಮಹಾದ್ವೇಷ ಇದೆ ಅವನಿಗೆ, ಖಂಡಿತ ಯುದ್ಧ ಮಾಡ್ತಾನೆ. ಅವನ ಹತ್ರದಲ್ಲಿ ಪಾಂಚಾಲ ಸೈನ್ಯವೂ ಇದೆ, ಪ್ರಭದ್ರಕ ಅಂತ ಇನ್ನೊಂದು ವಿಚಿತ್ರವಾದ ಸೈನ್ಯ, ಅದು ಪ್ರಭದ್ರಕ ಸೈನ್ಯ, ಅದು ಅವನ ಹತ್ರ ಇದೆ. ಎಂಥ ದೊಡ್ಡ ಕೆಲಸ ಮಾಡ್ತಾನೆ ನೀನೇ ನೋಡು. ಇನ್ನೊಬ್ಬ ಇದ್ದಾನೆ, ದ್ರೋಣಾಚಾರ್ಯರ ಅತ್ಯಂತ ಫೇಮಸ್ ಆದ ಶಿಷ್ಯ, ಅರ್ಜುನನಂತೆ, ಅಗ್ನಿ ಅವತಾರ, ಧೃಷ್ಟದ್ಯುಮ್ನ, ಪಾಂಡವರ ಸರ್ವಸೇನಾಧ್ಯಕ್ಷ. ಅವ ಅತಿರಥ. ಅವನು ಶತ್ರುಗಳನ್ನ ನಾಶ ಮಾಡ್ತಾ, ರುದ್ರದೇವರು ಪಿನಾಕ ಧನಸ್ಸನ್ನ ಹಿಡಿದಂತೆ ಕೈಯಲ್ಲಿ ಹಿಡಿದು ನಾಶ ಮಾಡ್ತಾನವನು. ಅವನ ಹತ್ರ ರಥಗಳ ಗುಂಪೇ ಇದೆಯಂತೆ, ಸಮುದ್ರದಂತೆ ರಥಗಳನ್ನು ಇಟ್ಕೊಂಡಿದ್ದಾನಂತವನು. ರಣಪ್ರಿಯ. ಈ ವಿಶ್ಲೇಷಕರು ಅಂತಾರೆ, ವಿಶ್ಲೇಷಣೆ ಮಾಡುವುದು ಅಂತ. ಅಂದ್ರೆ ವಿಶ್ಲೇಷಣೆ ಇಂಗ್ಲಿಷಲ್ಲಿ ನಂಗೆ ನೆನಪಾಗ್ತಿಲ್ಲ ವರ್ಡದು. ವಿಶ್ಲೇಷಣೆಯನ್ನ ಅಂದ್ರೆ ಯುದ್ಧದ ವಿಷಯವನ್ನ ಅಥವಾ ಒಂದು ಎಕಾನಮಿ, ಆಧ್ಯಾತ್ಮಿಕ ಯಾವುದೇ ವಿಷಯವನ್ನಾಗ್ಲಿ ವಿಮರ್ಶೆ ಮಾಡುವರು ಅಂತ ಕೆಲವರು ವಿಶ್ಲೇಷಕರು ಅಂತ ಇರ್ತಾರೆ. ಕಮೆಂಟೇಟರ್ಸ್ ಅಲ್ಲ, ವಿಶ್ಲೇಷಕರು ಅಂತ. ಆ ವಿಶ್ಲೇಷಕರಲ್ಲಿ ಕೆಲವು ವರ್ಗ ಯುದ್ಧ ವಿಶ್ಲೇಷಕರು ಅಂತ, ರಣಪ್ರಿಯ ಅಂತ. ಯುದ್ಧದಲ್ಲಿ ಏನಾಗುತ್ತೆ, ವಾರ್ಫೀಲ್ಡ್ ಅಲ್ಲಿ ಹೇಗಿರುತ್ತೆ ಅನ್ನೋದನ್ನೆಲ್ಲ ವಿಶ್ಲೇಷಣೆ ಮಾಡತಕ್ಕಂತಹ ವ್ಯಕ್ತಿಗಳು ಇವನ ಬಗ್ಗೆ ಮಾತಾಡ್ತಾ, ಯಾರ ಬಗ್ಗೆ, ಧೃಷ್ಟದ್ಯುಮ್ನನ ಬಗ್ಗೆ ಮಾತಾಡ್ತಾ, ಅವನ ಹತ್ರ ಇರೋ ರಥಗಳು ಸಮುದ್ರದಂತೆ ಇದೆ ಅಂತ ಮಾತಾಡ್ತಾರೆ. ದೇವತೆಗಳಿಗೆ ಸಂಬಂಧಪಟ್ಟ ರಥಗಳು ಅಂತನೂ ಹೇಳ್ತಾರೆ. ಇನ್ನು ಆ ದೃಷ್ಟದ್ಯುಮ್ನನ ಮಗ ಒಬ್ಬ ಇದ್ದಾನೆ, ಧೃತವರ್ಮ ಅಂತ ಅವನ ಹೆಸರು. ಅವ ಅರ್ಧರಥ. ಅವನು ಚಿಕ್ಕ ಹುಡುಗ, ಪಾಪ ಕರೆಕ್ಟ್ ಆಗಿ ಇನ್ನು ಅಭ್ಯಾಸಗಳನ್ನು ಮಾಡಿಲ್ಲ. ಇನ್ನು ಕರೆಕ್ಟ್ ಆಗಿ ಅಭ್ಯಾಸ ಅದು ಇದು ಮಾಡ್ಕೊಂಡ್ರೆ ಸೂಪರ್ ಆಗಿ ಮಾಡ್ತಾನೆ. ಆದ್ರೆ ಚಿಕ್ಕ ಹುಡುಗ ಇನ್ನೂನು, ಅರ್ಧರಥ, ಅಂಥ ಬಲ. ಇನ್ನು ಶಿಶುಪಾದನ ಮಗ ದೃಷ್ಟಕೇತು, ಚೇದಿ ರಾಜ್ಯಕ್ಕೆ ಅಧಿಪ, ಮಹಾಶೂರ, ಪಾಂಡವರಿಗೆ ಬಂಧು, ಮಹಾರಥರುಗಳು ಮಾಡುವ ಕೆಲಸವನ್ನ ಈಸಿಯಾಗಿ ಮಾಡಿಬಿಡ್ತಾನ ಅವನು. ಇನ್ನೊಬ್ಬ ಇದ್ದಾನೆ ಕ್ಷತ್ರದೇವ, ಒಬ್ಬ ರಥಶ್ರೇಷ್ಠ ಅವನು.
ಇನ್ನು ಜಯಂತ ಅಮಿತೌಜ ಪಾಂಚಾಲ ದೇಶದ ರಾಜಕುಮಾರಿ ಇವರೆಲ್ಲ, ಸತ್ಯಜಿತ್, ಎಲ್ಲ ಮಹಾರಥರವರೆಲ್ಲ. ಆನೆಗಳಿಗೆ ಸಿಟ್ಟು ಬಂದ್ರೆ ಹೇಗಿರುತ್ತೆ ಹಾಗೆ ಯುದ್ಧ ಮಾಡ್ತಾರೆ ಇವರೆಲ್ಲ. ಅವರ ವೈಭವಗಳೆಲ್ಲ ಹಾಗಿದೆ. ಅಜೋ ಭೋಜಶ್ಚ ವಿಕ್ರಾಂತೌ ಪಾಂಡವೇಶು ಮಹಾರಥೌ ಪಾಂಡವಾನಾಂ ಸಹಾಯಾರ್ಥೆ ಪರಂ ಶಕ್ತ್ಯಾ ಯತಿಷ್ಯತಃ ಶೀಘ್ರಾಸ್ತ್ರಾಶ್ಚಿತ್ರಯೋದ್ಧಾರಃ ಕೃತಿನೋ ದೃಢ ವಿಕ್ರಮಾಃ ಕೇಕಯಾಃ ಪಂಚರಾಜೇಂದ್ರ ಭ್ರಾತರೋ ಯುದ್ಧ ದುರ್ಮದಾಃ ಸರ್ವೇ ಚೈವ ರಥೋದಾರಾಃ ಸರ್ವೇ ಲೋಹಿತಕಧ್ವಜಾಃ ಕಾಶಿಕಾಃ ಸುಕುಮಾರಶ್ಚ ನೀಲೋ ಯಶ್ಚಾಪರೋ ನೃಪ ಸೂರ್ಯದತ್ತಶ್ಚ ಶಂಖಶ್ಚ ಮದಿರಾಕ್ಷಶ್ಚ ನಾಮತಃ ಸರ್ವ ಏತೆ ರಥೋದಾರಾಃ ಸರ್ವೇ ಚಾಹವಲಕ್ಷಣಾಃ ಸರ್ವಾಸ್ತ್ರವಿದುಷಃ ಸರ್ವೇ ಮಹಾತ್ಮಾನೋ ಮತಾ ಮಮ ವಾರ್ಧಕ್ಷೋಮಿರ್ಮಹಾರಾಜ ರಥೋ ಮಮ ಮಹಾನ್ ಮತಃ ಚಿತ್ರಾಯುಧಶ್ಚ ನೃಪತಿಃ ಮತೋ ಮೇ ರಥ ಸತ್ತಮಃ ಸಹಿ ಸಂಗ್ರಾಮ ಶೋಭೀ ಚ ಭಕ್ತಶ್ಚಾಪಿ ಕಿರೀಟಿನಃ ಚೇಕಿತಾನಃ ಸತ್ಯಧೃತಿಃ ಪಾಂಡವಾನಾಂ ಮಹಾರಥೌ ದ್ವಾಯೋ ಪುರುಷೌ ವ್ಯಾಘ್ರೌ ರಥೋದಾರೌ ಮತೌ ಮಮ ವ್ಯಾಘ್ರದತ್ತಶ್ಚ ರಾಜೇಂದ್ರ ಚಂದ್ರಸೇನಶ್ಚ ಭಾರತ ಮತೌ ಮಮ ರಥೋದಾರೌ ಪಾಂಡವಾನಾಂ ನ ಸಂಶಯಃ ಸೇನಾ ಬಿಂದುಶ್ಚ ರಾಜೇಂದ್ರ ಕ್ರೋಧಹಂತಾ ಚ ನಾಮತಃ ಯಃ ಸಮೋ ವಾಸುದೇವೇನ ಭೀಮಸೇನೇನ ಚಾಭಿಭೂಃ ಸ ಯೋತ್ಸ್ಯತಿ ವಿಕ್ರಮ್ಯ ಸಮರೇ ತವ ಸೈನಿಕೈಃ ಮಾಂಚ ದ್ರೋಣಂ ಕೃಪಂ ಚೈವ ಯಥಾ ಸಮ್ಮನ್ಯತೆ ಭವಾನ್ ತಥಾ ಸ ಸಮರಶ್ಲಾಘೀ ಮಂತವ್ಯೋ ರಥಸತ್ತಮಃ ಕಾಶ್ಯಃ ಪರಮಶೀಘ್ರಾಸ್ತ್ರಃ ಶ್ಲಾಘನೀಯೋ ರಥೋತ್ತಮಃ ರಥ ಏಕಗುಣೋ ಮಹ್ಯಂ ಜ್ಞೇಯಃ ಪರಪುರಂಜಯಃ ಸ್ವಯಂ ಚ ಯುಧಿ ವಿಕ್ರಾಂತೋ ಮಂತವ್ಯೋಷ್ಟಗುಣೋ ರಥಃ ಸತ್ಯಜಿತ್ ಸಮರಶ್ಲಾಘೀ ದೃಪದಸ್ಯಾತ್ಮಜೋ ಯುವ ಗತಸ್ಸೋತಿ ರಥತ್ವಂ ಹಿ ದೃಷ್ಟದ್ಯುಮ್ನೇನ ಸಂಮಿತಃ ಪಾಂಡವಾನಾಮಿಷಸ್ಕಾಮೋ ಮಹತ್ಕರ್ಮ ಕರಿಷ್ಯತಿ ಅನುರಕ್ತಶ್ಚ ಶೂರಶ್ಚ ರಥೋಯಮಪರೋ ಮಹಾನ್ ಪಾಂಡ್ಯರಾಜೋ ಮಹಾವೀರಃ ಪಾಂಡವಾನಾಂ ಧುರಂಧರಃ ದೃಢಧನ್ವಾ ಮಹೇಶ್ವಾಸಃ ಪಾಂಡವಾನಾಂ ರಥೋತ್ತಮಃ ಶ್ರೇಣಿಮಾನ್ ಕೌರವಶ್ರೇಷ್ಠ ವಸುದಾನಶ್ಚ ಪಾರ್ಥಿವಃ ಉಭಾವೇತಾವತಿ ರಥೌ ಮತೌ ಮಮ ಪರಂತಪೌ ರೋಚಮಾನೋ ಮಹಾರಾಜ ಪಾಂಡವಾನಾಂ ಮಹಾರಥಃ ಯೋತ್ಸ್ಯತೆ ಅಮರವತ್ ಸಂಖ್ಯೆ ಪರಸೈನ್ಯೇಷು ಭಾರತ ಪುರುಜಿತ್ ಕುಂತಿಭೋಜಶ್ಚ ಮಹೇಶ್ವಾಸೋ ಮಹಾರಥಃ ಮಾತುಲೋ ಭೀಮಸೇನಸ್ಯ ಸಚಮೇತಿ ರಥೋ ಮತಃ ಯೇಷ ವೀರೋ ಮಹೇಶ್ವಾಸಃ ಕೃತಿ ಚ ನಿಪುಣಶ್ಚ ಸಹ ಚಿತ್ರಯೋಧಿ ಚ ಶಕ್ತಶ್ಚ ಮತೋ ಮೇ ರಥಪುಂಗವಃ ಸಯೋತ್ಸ್ಯತಿ ವಿಕ್ರಮ್ಯ ಮಘವಾನಿವದಾನವೈಃ ಯೋಧಾ ಯೇ ಚಾಸ್ಯ ವಿಖ್ಯಾತಾಃ ಸರ್ವೇ ಯುದ್ಧ ವಿಶಾರದಾಃ ಭಾಗಿನೇಯ ಕೃತೆ ವೀರಾಸ ಕರಿಷ್ಯತಿ ಸಂಗರಂ ಸುಮಹತ್ ಕರ್ಮ ಪಾಂಡೂನಾಂ ಸ್ಥಿತಃ ಪ್ರಿಯಹಿತೆ ರತಃ ಭೈಮಸೇನಿರ್ಮಹಾರಾಜ ಹೈಡಿಂಬೋ ರಾಕ್ಷಸೇಶ್ವರಃ ಮತೋ ಮೇ ಬಹುಮಾಯಾವಿ ರಥಯೂಥಪಯೂಥಪಃ ಯೋತ್ಸ್ಯತೆ ಸಮರೇ ತಾತ ಮಾಯಿಭಿಃ ಸಮರಪ್ರಿಯಃ ಯೇ ಚಾಸ್ಯ ರಾಕ್ಷಸಾ ವೀರಾಃ ಸಚಿವಾ ವಶವರ್ತಿನಃ ಏತೆ ಚಾನ್ಯೇ ಚ ಬಹವೋ ನಾನಾ ಜನಪದೇಶ್ವರಾಃ ಸಮೇತಾಃ ಪಾಂಡವಸ್ಯಾರ್ಥೇ ವಾಸುದೇವ ಇದು ವೈಭವ ಇದು ಮುಖ್ಯ ವಾಸುದೇವ ಪುರೋಗಮಾಃ ಏತೆ ಪ್ರಾಧಾನ್ಯತೋ ರಾಜನ್ ಪಾಂಡವಸ್ಯ ಮಹಾತ್ಮನಃ ರಥಾಶ್ಚಾಥಿರಥಾಶ್ಚೈವ ಯೇ ಚಾನ್ಯೇರ್ಧರಥಾ ಮತಾಃ ನೇಷ್ಯಂತಿ ಸಮರೇ ಸೇನಾಂ ಭೀಮಾಂ ಯೌಧಿಷ್ಠಿರೀಂ ನೃಪಾ ಮಹೇಂದ್ರೇಣೇವ ವೀರ್ಯೇಣ ಪಾಲ್ಯಮಾನಾಂ ಕಿರೀಟಿನ ತೈರಹಂ ಸಮರೇ ವೀರಾಮಾಯಿಭಿರ್ ಮಾಯಾವಿದ್ಭಿರ್ಜಯೈಷಿಭಿಃ ಯೋತ್ಸ್ಯಾಮಿ ಜಯಕಾಮಾಕಾಂಕ್ಷನ್ನಥವಾ ನಿಧರಂ ರಣೇ ವಾಸುದೇವಂ ಚ ಪಾರ್ಥಂ ಚ ಚಕ್ರಗಾಂಡೀವ ಧಾರಿಣೌ ಸಂಧ್ಯಾಗತಾ ವಿವಾರ್ಕೇಂದು ಸಮೇಷ್ಯೆ ಪುರುಷೋತ್ತಮೌ ಯೇ ಚೈವ ತೇ ರಥೋದಾರಾಃ ಪಾಂಡುಪುತ್ರಸ್ಯ ಸೈನಿಕಾಃ ಸಹ ಸೈನ್ಯಾನ್ ಹಂತಾಂಶ್ಚ ಸಮೇಷ್ಯೆ ರಣಮೂರ್ಧನಿ ಏತೆ ರಥಾಶ್ಚಾತಿರಥಾಶ್ಚ ತುಭ್ಯಂ ಯಥಾ ಪ್ರಧಾನಂ ನೃಪಕೀರ್ತಿತಾ ಮಯ ತಥಾ ಪರೇ ಯರ್ಧರಥಾಶ್ಚ ಕೇಚಿತ್
ತಥೈವ ತೇಷಾಮಪಿ ಕೌರವೇಂದ್ರ. ಭೀಷ್ಮಾಚಾರ್ಯ ಹೇಳ್ತಾರೆ, ಅಜ ಭೋಜ ಇಬ್ಬರಿದ್ದಾರೆ ಮಹಾರಥರು, ಶಕ್ತಿ ಮೀರಿ ಅಫರ್ಟ್ ಹಾಕ್ತಾರೆ, ಪ್ರಯತ್ನ ಮಾಡ್ತಾರೆ ಪಾಂಡವರಿಗೋಸ್ಕರವಾಗಿ. ಬೇಗ ಅಸ್ತ್ರಗಳನ್ನ ಬಿಡ್ತಾರೆ. ನೋಡಿ, ಚಿತ್ರಯೋಧಿ ಅನ್ನುವ ಶಬ್ದ ಅನೇಕರಿಗೆ ವಿಶೇಷಣವಾಗಿ ಕೊಡ್ತಾರೆ ಭೀಷ್ಮಾಚಾರ್ಯರು. ಅಂದ್ರೆ ಅಷ್ಟು ಕ್ಷತ್ರಿಯರು ಯುದ್ಧಕ್ಕೋಸ್ಕರ ಅಷ್ಟು ರೆಡಿಯಾಗಿದ್ರು ಅಂತ. ವಿಚಿತ್ರವಾಗಿ ಯುದ್ಧ ಮಾಡ್ತಾರೆ, ಚೆನ್ನಾಗಿ ಯುದ್ಧ ಮಾಡ್ತಾರೆ, ಗಟ್ಟಿಯಾಗಿ ಯುದ್ಧ ಮಾಡ್ತಾರೆ. ಇವರೆಲ್ಲ 5 ಜನ ಅಣ್ಣ ತಮ್ಮಂದಿರಿದ್ದಾರಪ್ಪ. ಯಾರವರು? ಕೇಕಯ ದೇಶದ 5 ಜನ ಅಣ್ಣ ತಮ್ಮಂದ್ರು. ಯುದ್ಧ ಮಾಡೋದ್ರಲ್ಲೇ ಆಸಕ್ತಿ. ಅವರ ಧ್ವಜಗಳು ರಥದಲ್ಲಿ ಕೆಂಪು ಬಣ್ಣದಲ್ಲಿದೆ. ಅವರೆಲ್ಲ ರಥಿಗಳು, ರಥಶ್ರೇಷ್ಠರವರೆಲ್ಲ. ಇನ್ನು ಕಾಶಿರಾಜರಿದ್ದಾರೆ, ಸುಕುಮಾರ, ನೀಲ, ಸೂರ್ಯದತ್ತ, ಶಂಖ, ಮದಿರಾಕ್ಷ. ಯುದ್ಧ ಮಾಡೋದ್ರಲ್ಲೇ ಆಸಕ್ತಿ. ಅಸ್ತ್ರಶಸ್ತ್ರಗಳನ್ನು ಚೆನ್ನಾಗಿ ತಿಳ್ಕೊಂಡು ನೋಡಿ. ಇವರೆಲ್ಲ ಇವರ ಅಪ್ಪ ಅಮ್ಮಂದ್ರೆ ಯಾರು, ಯಾವ ಊರು, ಏನ್ ಕಥೆ, ಇವರ ಮಹಿಮೆಗಳೇನು ನೋಡಿ. ಪಾಂಡವರಿಗೆ ಸಹಾಯ ಮಾಡಬೇಕು ಅಂತಲೇ ಬಂದು ಪ್ರಾಣತ್ಯಾಗ ಮಾಡಿದ ಮಹಾನುಭಾವರು ಎಲ್ಲ ದೇವತೆಗಳೇ. ಈ ಸುಕುಮಾರ ಯಾರು, ನೀಲ, ಸೂರ್ಯದತ್ತ, ಶಂಖ, ಮದಿರಾಕ್ಷ, ಇವ್ರದೆಲ್ಲ ಬೇರೆ ಕಡೆ ಎಲ್ಲಿ ಬರುತ್ತೆ? ಇವರ ಹೆಂಡತಿ ಮಕ್ಕಳು ಯಾರು, ಅಪ್ಪ ಅಮ್ಮ ಯಾರು, ಇವರ ಸಾಮರ್ಥ್ಯ ವಿಶೇಷಗಳೇನು, ಇದೆಲ್ಲವನ್ನ ಇತರ ಪುರಾಣಗಳನ್ನು ನೋಡಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ವಿಶೇಷವಾಗಿ ಹರಿವಂಶದಲ್ಲಿ ಅನೇಕ ಕ್ಷತ್ರಿಯ ರಾಜರ ಬಗ್ಗೆ ಸಿಗತ್ತೆ ನಮಗೆ. ಇರ್ಲಿ, ಹರಿವಂಶ ನೋಡಿದಾಗ ನೋಡೋಣ ಅದನ್ನು. ಇವರೆಲ್ಲ ರಥಿಗಳು 5 ಜನ. ಇನ್ನು ವಾರ್ಧಕ್ಷೇಮಿ ಅಂತ ಒಬ್ಬ ರಾಜ. ಅವನು ಯಾವ ಊರ್ನೋ? ವಾರ್ಧಕ್ಷೇಮಿ, ಅವನು ಮಹಾರಥ. ಇನ್ನೊಬ್ಬ ಚಿತ್ರಾಯುಧ, ಆ ರಾಜ, ಅವನು ರಥ. ಆ ಚಿತ್ರಾಯುಧಂದು ವೈಶಿಷ್ಟ್ಯ ಏನು ಅಂದ್ರೆ, ಅರ್ಜುನ ಅಂದ್ರೆ ವಿಶೇಷವಾದ ಭಕ್ತಿ ಅಂತೆ ಅವನಿಗೆ. ಇನ್ನು ಚೇಕಿತಾನ, ಸತ್ಯಧೃತಿ, ಇವರಿಬ್ಬರು ಮಹಾನುಭಾವರು, ಒಳ್ಳೆ ರಥರವರು. ಇನ್ನು ವ್ಯಾಘ್ರದತ್ತ ಅಂತ ಒಬ್ಬ ರಾಜ, ಚಂದ್ರಸೇನ ಅಂತ ಒಬ್ಬ ರಾಜ. ಇವರಿಬ್ಬರೂ ರಥಶ್ರೇಷ್ಠರು. ಅಂದ್ರೆ ಇವ್ರದೆಲ್ಲ ಯಾವ ಊರು, ಏನ್ ಕಥೆ ನೋಡಿ. ನಮ್ಗೇನು ಅಂದ್ರೆ ಪರಿಪೂರ್ಣವಾದ ಜ್ಞಾನ ಸಾಧ್ಯವೇ ಇಲ್ಲ ಬರೋದಿಕ್ಕೆ ಅಂತ. ಇನ್ನೊಬ್ಬ ಸೇನಾಬಿಂದು ಅಂತ ರಾಜ. ಆ ಸೇನಾಬಿಂದು ಅನ್ನುವ ರಾಜನಿಗೆ ಇನ್ನೊಂದು ಹೆಸರಿದೆ, ಕ್ರೋಧ ಅಂತ. ಕ್ರೋಧ ಅಂದ್ರೆ ಕ್ರೋಧ ಹಂತ ಅಂತ. ಕೋಪಿಷ್ಠರನ್ನ, ಅವರ ಕೋಪವನ್ನ ಉಪಶಮನಗೊಳಿಸಿ ಅವರನ್ನ ಸೋಲಿಸೋದೇ ಕೆಲಸ ಅವನಿಗೆ. ಅವನ ವೈಭವ ಹೇಗೆ ಅಂತಂದ್ರೆ, ಅವನ ಬಲ ಕೃಷ್ಣ ಭೀಮರಿಗೆ ಸಮಾನವಾದ ಪರಾಕ್ರಮ. ಇದು ನೋಡಿ, ಅಂಥವನು ನಿನ್ ಜೊತೆ ಯುದ್ಧ ಮಾಡ್ಲಿಕ್ಕೆ ರೆಡಿಯಾಗಿರುವಂಥವನು. ಆ ಸೇನಾಬಿಂದು ಎಂಥವನು ಗೊತ್ತಾ? ಸೇನಾಬಿಂದುವನ್ನು ಹೇಗೆ ಟ್ರೀಟ್ ಮಾಡ್ಬೇಕು ಗೊತ್ತಾ ನೀನು? ನನ್ನನ್ನ, ದ್ರೋಣಾಚಾರ್ಯರನ್ನ, ಕೃಪಾಚಾರ್ಯರನ್ನ ಹೇಗೆ ನೀನ್ ಟ್ರೀಟ್ ಮಾಡ್ತೀಯೋ ಹಾಗೇನಪ್ಪ ಸೇನಾಬಿಂದು ಮಹಾರಾಜ. ಹಾಗೆ ನೋಡ್ಬೇಕು ನೀನು ಅವನ್ನ. ಕಾಶಿರಾಜ ಒಬ್ಬ ಇದ್ದಾನೆ, ಎಷ್ಟು ಫಾಸ್ಟ್ ಆಗಿ ಅಸ್ತ್ರ ಬಿಡ್ತಾನೆ ಗೊತ್ತಾ? ಎಂಥ ರಥ ಇದೆ ಗೊತ್ತಾ? ಊರೂರುಗಳನ್ನೇ ನಾಶ ಮಾಡುವ ಸಾಮರ್ಥ್ಯ ಅವನದ್ದು. ಅವನೆಂಥ ಮಹಾನುಭಾವ. ಅವನು ರಥ. ಇನ್ನು ದೃಪದರಾಜನ ಮಗ ಸತ್ಯಜಿತ್, 8 ರಥರಿಗೆ ಸಮಾನನಾದ ಪರಾಕ್ರಮ ಅವನದ್ದು. ಒಳ್ಳೆ ಯುದ್ಧ ಮಾಡೋದು ಅಂದ್ರೆ ಅಷ್ಟು ಇಷ್ಟ ಅವನಿಗೆ. ಇನ್ನು ದೃಷ್ಟದ್ಯುಮ್ನನಿಗೆ ಸಮಾನನಾಗಿರ್ತಕ್ಕಂಥ ವ್ಯಕ್ತಿ ಅವನು ಅತಿರಥ ಅಂತ. ನಾವು ಆಕ್ಚುಯಲ್ ಆಗಿ ಅವನನ್ನ ಕೌಂಟ್ ಮಾಡಬೇಕು. ಪಾಂಡವರಿಗೆ ಕೀರ್ತಿ ಬರಬೇಕು. ಅವನ ಲೈಫ್ ಗೋಲ್ ಏನು ಅಂದ್ರೆ ಪಾಂಡವರಿಗೆ ಕೀರ್ತಿ ಬರಬೇಕು ಅಂತ. ಅಂಥ ಕೆಲಸ ಮಾಡ್ಲಿಕ್ಕೆ ಯಾವಾಗಲೂ ರೆಡಿ. ದಕ್ಷಿಣ ದೇಶದ ಮಹಾನುಭಾವನಾದ ರಾಜ ಪಾಂಡ್ಯ ರಾಜ. ನಾವೆಲ್ಲ ಒಂದು ಹಂತಕ್ಕೆ ಪುಣ್ಯಶಾಲಿಗಳು ಅಂತ ಅಂದ್ಕೊಳ್ಬೇಕು. ಯಾಕೆಂದ್ರೆ ನಮ್ಮ ದಕ್ಷಿಣ ದೇಶದ ಅನೇಕ ರಾಜರುಗಳು ಮಹಾಭಾರತದಲ್ಲಿ ಯುದ್ಧ ಕಾಲದಲ್ಲಿ ಚೋಳರಾಗಬಹುದು ಅಥವಾ ಈ ದ್ರಮಿಡ ದೇಶದ ರಾಜರಿರಬಹುದು, ಪಾಂಡ್ಯರಿರಬಹುದು. ಇವರೆಲ್ಲ ಮಹಾನುಭಾವರು ಪಾಂಡವರಿಗೆ ಪ್ರೀತಿಯಾಗುವಂತೆ, ಪಾಂಡವರಿಗೆ ಸಪೋರ್ಟ್ ಮಾಡಿ ಯುದ್ಧವನ್ನ ಮಾಡಿದ ಮಹಾನುಭಾವರು. ಅದಕ್ಕಿರ್ಬೋದೇನೋ ದಕ್ಷಿಣದಲ್ಲಿ ಭಕ್ತಿ ಜಾಸ್ತಿ.
ದಕ್ಷಿಣದಲ್ಲಿ ಹರಿಗುರುಗಳ ಮೇಲಿನ ವಿಶೇಷವಾದ ಭಕ್ತಿ, ವಾಯುದೇವರು ಮೊದಲಾದ ಮಹಾನುಭಾವರೆಲ್ಲ ಅವತಾರ ಮಾಡಿ ದಕ್ಷಿಣದಲ್ಲಿ. ಯಾಕೆ ಅಂದ್ರೆ ಭಾರತ ಯುದ್ಧ ಕಾಲದಲ್ಲಿ ನಮ್ಮ ದಕ್ಷಿಣದ ಎಲ್ಲ ರಾಜರುಗಳು, ಅದಕ್ಕೆ ಮಹಾಭಾರತ ಭಾಗವತ ಎಲ್ಲ ಹೇಳೋದು. ಕಾವೇರೀಚ ಮಹಾಭಾಗ ತಾಮ್ರಪರ್ಣಿ ನದಿ ಹತ್ರ ಕೃತಮಾಲಾ ಪಯಸ್ವಿನಿ ಕಾವೇರೀಚ ಮಹಾಭಾಗ. ತಾಮ್ರಪರ್ಣಿ, ಘೃತಮಾಲಾ, ಪಯಸ್ವಿನಿ, ಕಾವೇರಿ, ಪ್ರತೀಚೀಚ ಮಹಾನದಿ, ಪಶ್ಚಿಮಕ್ಕೆ ಹರಿಯುವ ಮಹಾನದಿ ನೇತ್ರಾವತಿ. ಈ ಎಲ್ಲ ನದಿಗಳ ಏಪಿ ಬಂತಿ ಜಲಂ ತಾಸಾಂ ಮನುಜ ಮನುಜೇಶ್ವರ ಪ್ರಾಯೋ ಭಕ್ತ ಭವಿಷ್ಯಂತಿ ವಾಸುದೇವೆ ಅಮಲಾಶಯ. ಈ ಎಲ್ಲ ನದಿಗಳ ತೀರದಲ್ಲಿ ವಾಸ ಮಾಡ್ತಾ ಆ ನದಿಗಳ ನೀರನ್ನ ಕುಡಿತಾ ಯಾರು ಸಾಧನೆ ಮಾಡ್ಕೊಂಡಿದ್ದಾರೆ, ಪ್ರಾಯಶಃ 90% ಅವರಲ್ಲಿ ಮನಸ್ಸು ಶುದ್ಧಿ ಇರುತ್ತೆ, ಭಗವಂತನಲ್ಲಿ ಭಕ್ತಿ ಬರುತ್ತೆ. ಇದು ಭಾಗವತದ ಮಾತು. ಇದೇ ಕಾರಣಕ್ಕೆ ಇರಬಹುದು ಅಂತ ನಾ ಅಂದುಕೊಳ್ಳೋದು. ಎಂಥೆಂಥವರಿದ್ದಾರ್ರಿ ಪಾಂಡ್ಯ ರಾಜರು, ಮಹಾನುಭಾವರಾದ ಪಾಂಡ್ಯರು. ಪಾಂಡವರಿಗೆ ತುಂಬಾ ಪ್ರೀತಿ ಪಾತ್ರರು. ಪಾಂಡವರನ್ನ ಗೆಲ್ಲಿಸುವ ಒಂದು ಜವಾಬ್ದಾರಿಯನ್ನ ತಗೊಂಡವರು, ಪರಾಕ್ರಮಿಗಳು. ರಥ ಪಾಂಡ್ಯರಾಜರು. ಆ ಪಾಂಡ್ಯವಂಶದಲ್ಲೇ ಬಂದ ಮಹಾನುಭಾವರು, ಮಧುರೈ ನಗರದ ರಾಜರಾಗಿ ಆಳ್ವಿಕೆಯನ್ನು ಮಾಡಿದ ಮಹಾನುಭಾವರವರೆಲ್ಲರೂ ಕೂಡ ಧರ್ಮಕ್ಕೆ, ಸನಾತನ ಧರ್ಮವನ್ನ ವಿಶೇಷವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ದೊಡ್ಡ ಯೋಗದಾನವನ್ನು ಮಾಡಿದ ಮಹಾನುಭಾವರು. ಈ ಚೋಳರಾಜರಿರಬಹುದು, ಪಾಂಡ್ಯರಿರಬಹುದು, ಯಾದವರಿರಬಹುದು. ಇವರೆಲ್ಲ ಯಾರು? ನಾವೆಲ್ಲಿದ್ದೇವೆ? ಇನ್ನೊಬ್ಬ ಇದ್ದಾನೆ, ಶ್ರೇಣಿಮಾನ್ ಅಂತ ಒಬ್ಬ ರಾಜ, ವಸುದಾನ ಅಂತ ಒಬ್ಬ ರಾಜ. ಇವರಿಬ್ಬರು ಅತಿರಥರು. ಎಂಥ ಧನಸ್ಸಿದೆ, ಎಂಥ ಗಟ್ಟಿಯಾದ ಮನಸ್ಸಿದೆ, ಏನು ಮಾತಾಡೋ ಹಾಗಿಲ್ಲ ಅವ್ರದೆಲ್ಲ. ಇವರೆಲ್ಲ ಎಲ್ಲಿಂದ ಬಂದ್ರು, ಏನ್ ಕಥೆ, ಯಾವ ಊರು, ನಮ್ಗೆ ಏನೋ ಗೊತ್ತಿಲ್ಲ ನೋಡಿ. ಪಾಂಡವರಿಗೋಸ್ಕರ ಸಾಯ್ಲಿಕ್ಕೆ ಬಂದವರು. ಅಂದ್ರೆ ಪಾಂಡವರಿಗೋಸ್ಕರ ಸಾಯ್ಲಿಕ್ಕೆ ಬಂದವರಿಗೂ ಮೋಕ್ಷ ಕೊಡ್ತಾನೆ. ತತ್ವಜ್ಞಾನ ಇಲ್ಲ ಅಂದ್ರೆ ಪಾಂಡವರ ಪಕ್ಷ ಸೇರ್ಲಿಕ್ಕೆ ಆಗೋದಿಲ್ಲ. ಅದು ಮುಖ್ಯ ಆಗುತ್ತೆ. ಶಾಸ್ತ್ರ ಅಧ್ಯಯನ ಬೇಕದಕ್ಕೆ, ವಿವೇಕ ಇರಬೇಕು. ನಾವು ಯಾರ ಸಪೋರ್ಟರ್ಸ್ ಆಗಿ ಹೋಗ್ಬೇಕು ಅನ್ನೋ ವಿವೇಕವೇ ತತ್ವಜ್ಞಾನ ಇದೆಯೋ ಇಲ್ವೋ ಅನ್ನೋದನ್ನು ತೋರಿಸುತ್ತೆ. ಆ ವಿವೇಕ ಇವರಿಗಿತ್ತು. ತತ್ವಜ್ಞಾನಿಗಳು, ಮೋಕ್ಷ ಯೋಗ್ಯರು, ಪಾಂಡವರ ಪರವಾಗಿ ಯುದ್ಧ ಮಾಡಲಿಕ್ಕೆ ಬಂದ ಮಹಾನುಭಾವರು. ಇನ್ನು ರೋಚಮಾನ ಮಹಾರಥ ಅವನು. ಇನ್ನು ಪುರುಜಿತ್ ಕುಂತಿ ಭೋಜ, ಭೀಮಸೇನ ದೇವರ ಸೋದರ ಮಾವ, ಅವ ಅತಿರಥ. ಮಹಾವೀರ, ಒಳ್ಳೆ ಪ್ರಾಕ್ಟೀಸ್ ಮಾಡಿದ್ದಾನೆ, ಬೇಗ ಹೊಡಿತಾನೆ, ಒಳ್ಳೆ ಶಕ್ತಿ ಇದೆ. ಇವನು ರಥ. ಇನ್ನೊಬ್ಬ ಅತಿರಥ. ಭೀಮಸೇನ ದೇವರಿಗೋಸ್ಕರವಾಗಿ ಯುದ್ಧ ಮಾಡ್ತಾನೆ. ಭೀಮಸೇನನಿಗೋಸ್ಕರವಾಗಿ. ಸೋದರಳಿಯ ಅಂದ್ರೆ ಅಷ್ಟು ಪ್ರೀತಿ, ಪಾಂಡವರ ಮೇಲೆ ಅಷ್ಟು ಆಸಕ್ತಿ, ಪಾಂಡವರು ಒಳ್ಳೇದಾಗಬೇಕು ಅಂತ ಅವ್ರಿಗಿಷ್ಟ. ಇನ್ನೊಬ್ಬ ಇದ್ದ ನೋಡ್ರಿ, ಭೀಮಸೇನಿ, ನಿರುತಿಯ ಸಾಕ್ಷಾತ್ ಅವತಾರ. ಯಾರವನು? ಭೀಮಸೇನಿ, ಹಿಡಿಂಬ, ರಾಕ್ಷಸ ರಾಜನಾಗಿರತಕ್ಕ ಹಿಡಿಂಬ. ಎಂಥ ಮಾಯ! ಅವನ ವೈಭವ ನೋಡ್ತೀರಿ ಮುಂದಕ್ಕೆ ನೀವು. ಯುದ್ಧ ಪರ್ವಗಳಲ್ಲಿ ಹಿಡಿಂಬನ ಆ ವೈಭವ, ಘಟೋತ್ಕಚನ ವೈಭವ ಏನಿದೆ, ಹಿಡಿಂಬೆಯ ಮಗನಾದ ಘಟೋತ್ಕಚನ ವೈಭವ, ಅಪಾರವಾದ ವೈಭವ. ರಥಯೂಥಪ ಅಂತವನು, ಅಷ್ಟು ಬಲ ಅವನಂತ. ಮಾಯೆಗಳನ್ನ ಇಟ್ಟುಕೊಂಡು ಯುದ್ಧ ಮಾಡ್ತಾನೆ, ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ಅವನ ಜೊತೆಯಲ್ಲಿ ಲಕ್ಷಾಂತರ ಸಂಖ್ಯೆಯ ರಾಕ್ಷಸರಿದ್ದಾರೆ. ಯುದ್ಧ ಮಾಡ್ಲಿಕ್ಕೆ ರೆಡಿಯಾಗಿರ್ಬೇಕು ನಾವೆಲ್ಲ. ಆದ್ದರಿಂದ ದುರ್ಯೋಧನ ಇಲ್ಲಿ ಹೇಳಿದ ಇವರು, ಇನ್ನೂ ಬೇರೆ ಬೇರೆ ದೇಶದ ಬೇಕಾದಷ್ಟು ಜನ ರಾಜರುಗಳು ಕೃಷ್ಣದೇವರನ್ನ ಕ್ಯಾಪ್ಟನ್ ಆಗಿ ಮಾಡಿಕೊಂಡು ಪಾಂಡವರಿಗೋಸ್ಕರ ಯುದ್ಧ ಮಾಡ್ಲಿಕ್ಕೆ ರೆಡಿಯಾಗಿದ್ದಾರೆ.
ಇಂಪಾರ್ಟೆಂಟ್ ಆಗಿ ಯಾರಿದ್ದಾರೆ, ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ಸ್ ಯಾರು, ಅವರನ್ನ ಮಾತ್ರ ನಾನು ಹೇಳಿದ್ದೇನೆ ಅಷ್ಟೆ. ರಥ, ಅತಿರಥ, ಅರ್ಧರಥ, ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ಸ್ ಮಾತ್ರ ನಾನು ಹೇಳಿದ್ದು. ಅರ್ಜುನ ಇದ್ದಾನಲ್ಲ, ಮುಗುದೇ ಹೋಯ್ತು. ಧರ್ಮರಾಜ, ಅವ್ರನ್ನೆಲ್ಲ ಮುಖ್ಯರನ್ನಾಗಿ ಮಾಡಿಕೊಂಡು ಈ ಎಲ್ಲ ರಾಜರುಗಳು ಪ್ರಾಣಗಳನ್ನ ಬಿಟ್ಟಾದರೂ ಯುದ್ಧ ಮಾಡಲಿಕ್ಕೆ ಹೊರಡ್ತಾರಪ್ಪ. ಅಂತಹವರ ಜೊತೆಯಲ್ಲಿ ನಾ ಯುದ್ಧ ಮಾಡ್ತೇನೋ? ಕ್ಷತ್ರಿಯರ ಜೊತೆಗೂ ಯುದ್ಧ ಮಾಡಬೇಕಾಗಿದೆ, ಮಾಯೆಗಳನ್ನ ಪ್ರಯೋಗ ಮಾಡುವ ರಾಕ್ಷಸರ ಜೊತೆಗೂ ಯುದ್ಧ ಮಾಡಬೇಕಾಗಿದೆ. ಒಂದ ಗೆಲ್ಲಿಕ್ಕೆ, ಒಂದ ಸಾಯ್ಲಿಕ್ಕೆ. ಒಂದ ಗೆಲ್ತೀನಿ, ಇಲ್ಲ ಸಾಯ್ತೀನಿ, ಎರಡರಲ್ಲಿ ಒಂದಂತೂ ಆಗುತ್ತೆ. ಸಾಯಂಕಾಲ ಪಶ್ಚಿಮದಲ್ಲಿ ಸೂರ್ಯ, ಪೂರ್ವದಲ್ಲಿ ಚಂದ್ರ ಹೇಗೆ ಒಟ್ಟಿಗೆ ಬರ್ತಾರೋ ಹಾಗೆ ಕೃಷ್ಣಾರ್ಜುನರಿಬ್ಬರೂ ಯುದ್ಧಕ್ಕೆ ರೆಡಿಯಾಗಿದ್ದಾರಪ್ಪ. ಐ ಮಸ್ಟ್ ಫೇಸ್ ದೆಮ್. ಎಷ್ಟು ಜನ ಇದ್ದಾರೆ ರಥಿಗಳು? ಮಾಡ್ಲೇಬೇಕು, ಯುದ್ಧ ಮಾಡ್ಲೇಬೇಕು. ದುರ್ಯೋಧನ, ನಮ್ಮ ಪಾರ್ಟಿ ಪಾಂಡವರ ಪಾರ್ಟಿ. ಯಾರಿದ್ದಾರೆ? ಪ್ರಧಾನರಾದ ಅತಿರಥ, ಮಹಾರಥ, ರಥ, ಅರ್ಧರಥರು, ಅವರದ್ದೆಲ್ಲ ಲೆಕ್ಕವನ್ನ ಕೊಟ್ಟಾಯ್ತು. ಇನ್ನು ಅರ್ಜುನಂ ವಾಸುದೇವಂಚ ಏಚಾನ್ಯೇ ತತ್ರ ಪಾಂಡವಾಃ ಸರ್ವಾನಾವಾರಯಿಷ್ಯಾಮಿ ಯಾವದ್ರಕ್ಷ್ಯೇ ಶಿಖಂಡಿನಂ ಪಾಂಚಾಲ್ಯಂತು ಮಹಾಬಾಹೋ ನಾಹಂ ಹನ್ಯಾಂ ಶಿಖಂಡಿನಂ ಉದ್ಯತೇಷುಂ ಅಭಿಪ್ರೇಕ್ಷಾ ಪ್ರತಿಯುಧ್ಯಂತಮಾಹವೇ ಲೋಕಸ್ಥಂ ವೇದ ಯದಘಂ ಪಿತುಃ ಪ್ರಿಯಚಿಕೀರ್ಷಯಾ ಪ್ರಾಪ್ತಂ ರಾಜ್ಯಂ ಪರಿತ್ಯಜ್ಯ ಬ್ರಹ್ಮಚರ್ಯೇ ಧೃತವ್ರತಃ ಚಿತ್ರಾಂಗದಂ ಕೌರವಾಣಾಮಾಧಿಪತ್ಯೇಭ್ಯಷೇಚಯಂ ವಿಚಿತ್ರವೀರ್ಯಂಚ ಶಿಶುಂ ಯೌವರಾಜ್ಯೇಭ್ಯಷೇಚಯಂ ದೇವಂ ವ್ರತತ್ವಂ ವಿಖ್ಯಾತಂ ಪೃಥಿವ್ಯಾಂ ಸರ್ವರಾಜಸು ನೈವ ಹನ್ಯಾಂ ಸ್ತ್ರಿಯಂ ಜಾತೋ ನ ಸ್ತ್ರೀ ಪೂರ್ವಂ ಕದಾಚನ ಸಹಿ ಸ್ತ್ರೀ ಪೂರ್ವಕೋ ರಾಜನ್ ಶಿಖಂಡಿ ಯದಿತೆ ಶ್ರುತಃ ಕನ್ಯಾ ಭೂತ್ವಾ ಪುಮಾನ್ ಜಾತೋ ನಯೋತ್ಸ್ಯೇ ತೇನ ಭಾರತ ಸರ್ವಾನ್ ಸ್ವನ್ಯಾನ್ ಹನಿಷ್ಯಾಮಿ ಪಾರ್ಥಿವಾನ್ ಭರತರ್ಷಭಾಯಾನ್ ಸಮೇಷ್ಯಾಮಿ ಸಮರೇ ನತು ಕುಂತಿ ಸುತಾನ್ ನೃಪ. ಆದರೆ ಒಂದಪ್ಪ, ಎಲ್ಲರ ಜೊತೆಯಲ್ಲಿ ಯುದ್ಧ ಮಾಡ್ತೀನಿ. ಎಲ್ಲಿ ತನಕ? ಶಿಖಂಡಿಯನ್ನ ನೋಡೋ ತನಕ ಎಲ್ಲರನ್ನ ಕಂಟ್ರೋಲ್ ಮಾಡ್ತೇನೆ. ದೃಪದನ ಮಗ ಶಿಖಂಡಿ ನನ್ನೆದುರಿಗೆ ಬಂದ್ರೆ ನಾನು ಅವನನ್ನ ಕೊಲ್ಲಲ್ಲ. ಜನಗಳಿಗೆ ಗೊತ್ತಿದೆ, ನಮ್ಮಪ್ಪನಿಗೆ ಶಂತನು ಮಹಾರಾಜರಿಗೆ ಇಷ್ಟ ಆಗಬೇಕು ಅಂತ ನಾನು ರಾಜ್ಯವನ್ನ ಬಿಟ್ಟು ಬ್ರಹ್ಮಚಾರಿಯಾಗಿ ಸತ್ಯವತಿ ದೇವಿಯ ಮಗನಾದ ಚಿತ್ರಾಂಗದನನ್ನ ರಾಜ ಅಂತ ಪಟ್ಟಾಭಿಷೇಕ ಮಾಡಿ, ಇನ್ನೂ ಕೂಸಾಗಿದ್ದ ವಿಚಿತ್ರ ವೀರ್ಯ ನಿನ್ನಜ್ಜ, ಅವನನ್ನ ಯುವರಾಜ ಅಂತ ಇಟ್ಟು ನಾನೇನೇನ್ ಮಾಡಿದೆ ಅದು ಹೇಳ್ಬೇಕಾದ್ದಿಲ್ಲ, ಎಲ್ಲರಿಗೂ ಗೊತ್ತಿದೆ. ದೇವವ್ರತ, ನಾನು ಮಾಡಿದ ಪ್ರತಿಜ್ಞೆ, ನಾನು ಅನುಷ್ಠಾನ ಮಾಡಿದ ವ್ರತ, ಅದು ಮೋಸ್ಟ್ ಫೇಮಸ್ ಆಗಿರುವಂಥದ್ದು. ಆದ್ದರಿಂದ ನಾನು ಹೆಣ್ಣನ್ನ ಕೊಲ್ಲೋದಿಲ್ಲ, ಅಥವಾ ಮೊದಲು ಹೆಣ್ಣಾಗಿದ್ದ ವ್ಯಕ್ತಿಯನ್ನ ಕೊಲ್ಲಲ್ಲ. ನಿನಗ್ ಕೇಳಿರ್ಬೋದು, ಯದಿ ತೇ ಶ್ರುತಃ, ನಿನ್ ಕಿವಿಗ್ ಬಿದ್ದಿದೆಯೇನೋ ಗೊತ್ತಿಲ್ಲ. ಈ ಶಿಖಂಡಿ ಇದ್ದಾನಲ್ಲ, ಫಸ್ಟ್ ಹೆಣ್ಣಾಗಿದ್ದ, ಆಮೇಲೆ ಗಂಡ ಆದ. ಆದ್ದರಿಂದ ಅವನ ಜೊತೆಯಲ್ಲಿ ನಾನು ಯುದ್ಧ ಮಾಡೋದಿಲ್ಲ. ಎಲ್ಲರನ್ನ ಹೊಡಿತೇನೆ, ಎಲ್ಲ ರಾಜರನ್ನ ಬಿಡ್ತೇನೆ, ಪಾಂಡವರನ್ನ ಕೊಲ್ಲೋದಿಲ್ಲ, ಶಿಖಂಡಿಯನ್ನ ಕೊಲ್ಲೋದಿಲ್ಲ. ಈ 6 ಜನಗಳನ್ನ ಬಿಟ್ಟು ಇನ್ನು ಎಲ್ಲರ ಜೊತೆಯಲ್ಲಿ ಯುದ್ಧ ಮಾಡಿ ಹೊಡೆಯುವ ಜವಾಬ್ದಾರಿ ಅಂತ ಇದ್ರೆ ಅದು ನಂದು ಅಂತ ಅತ್ಯಂತ ಸ್ಪಷ್ಟವಾಗಿ ಭೀಷ್ಮಾಚಾರ್ಯರು ರಥಾತಿರಥರ ಗಣನೆಯನ್ನ ಮಾಡಿ ಯಾರ ಜೊತೆ ಯುದ್ಧ ಮಾಡಬೇಕು, ಯಾರ ಜೊತೆ ಯುದ್ಧ ಮಾಡೋದಿಲ್ಲ ಅನ್ನೋದನ್ನೆಲ್ಲ ಹೇಳಿ
ಶಿಖಂಡಿಯ ಜೊತೆಯಲ್ಲಿ ಯಾಕೆ ಯುದ್ಧ ಮಾಡೋದಿಲ್ಲ ಅನ್ನುವ ಕಾರಣವನ್ನ ಕೊಟ್ಟು ಈ ಪ್ರಕರಣವನ್ನ ಮಹಾನುಭಾವರು ಸಮಾಪ್ತಿ ಮಾಡ್ತಾ ಇದ್ದಾರೆ. ಇಲ್ಲಿಂದ ಇನ್ನು ಮುಂದೆ ಬರೋದೇ ಅಂಬೋಪಾಖ್ಯಾನ ಪರ್ವ. ಇಲ್ಲಿಗೆ ರಥಾತಿರಥ ಸಂಖ್ಯಾನ ಪರ್ವ ಮುಗೀತು. 8 ಅಧ್ಯಾಯಗಳು. ದುರ್ಯೋಧನ ಕೇಳ್ತಾನೆ ನೆಕ್ಸ್ಟ್, ಸ್ವಾಮಿ ನೀವು ಯಾಕೆ ಶಿಖಂಡಿ ಜೊತೆ ಯುದ್ಧ ಮಾಡಲ್ಲ? ಯಾವಾಗ ಹೆಣ್ಣಾಗಿದ್ದ, ಹೇಗ್ ಗಂಡಾದ? ಅದ್ಭುತವಾದ ಆ ಪ್ರಕರಣಗಳನ್ನೆಲ್ಲವನ್ನ, ಎಷ್ಟು ಅಧ್ಯಾಯ ಅದು? 171 ಅಧ್ಯಾಯದಿಂದ 198 ಅಧ್ಯಾಯದ ತನಕ, ಎಷ್ಟು ಹತ್ತತ್ರ 27 ಅಧ್ಯಾಯಗಳಷ್ಟು ದೀರ್ಘವಾಗಿ ಅಂಬೋಪಾಖ್ಯಾನ. ಅಂಬಿಕಾ ಅಂಬಾಲಿಕಾ ಕಾಶಿರಾಜನ ಮನೆಯಿಂದ ಹೊತ್ತುಕೊಂಡು ಬಂದದ್ದು, ಸಾಲ್ವನ ಹತ್ರ ಹೋಗ್ಲಿಕ್ಕೆ ಒಪ್ಪದೇ ಇದ್ದದ್ದು, ಅಂಬೆ ಪರಶುರಾಮ ದೇವರ ಜೊತೆಯಲ್ಲಿ ಯುದ್ಧ ಮಾಡುವಂತ ಭೀಷ್ಮಾಚಾರ್ಯಗೆ ಚುಚ್ಚುಕೊಟ್ಟಿದ್ದು, ಭೀಷ್ಮರು ಪರಶುರಾಮ ಯುದ್ಧ ಮಾಡೋದು, ಏನ್ ವೈಭವದ ಕಥೆಗಳಿದೆ ಅದರಲ್ಲಿ. ಗಂಡು ಹೆಣ್ಣಾಗಬಹುದಾ ಅನ್ನುವಂತಹ ಪ್ರಮೇಯದ ತತ್ವ ನಿರೂಪಣೆಯಾಗೋದು, ಆ ಎಲ್ಲ ಅದ್ಭುತವಾದ ವಿಷಯಗಳನ್ನೆಲ್ಲ ಇಟ್ಟುಕೊಂಡಿರುವಂತಹ ದೊಡ್ಡ ಭಾಗ ಉದ್ಯೋಗ ಪರ್ವದ ಕೊನೆ 27 ಅಧ್ಯಾಯಗಳು. 27 ಮೆಟ್ಟಿಲುಗಳಿದೆ ನಮಗಿನ್ನು. 27 ಮೆಟ್ಟಿಲುಗಳನ್ನ, ಇದು ಸೇರಿ 28 ಮೆಟ್ಟಿಲುಗಳನ್ನ ನಾವು ಹತ್ತಿ ಬಿಟ್ವಿ ಅಂತಂದ್ರೆ, ಹರಿಗುರುಗಳ ಪರಮಾನುಗ್ರಹದಿಂದ ಜೀವನದಲ್ಲಿ, ನಮ್ಮ ಜೀವನದಲ್ಲಿ ದೊಡ್ಡ ಸಾಧನೆಯನ್ನ ಮಾಡಿದಾಗತ್ತೆ. ಅತೀ ಪವಿತ್ರವಾದ ಉದ್ಯೋಗ ಪರ್ವದ ಸಮಾಪ್ತಿಯನ್ನ ಮಾಡಿದ ಪುಣ್ಯಕ್ಕೆ ನಾವು ಭಾಜನರಾಗ್ತೇವೆ. ಆ ಎಲ್ಲ ಪುಣ್ಯ ವಿಶೇಷಗಳನ್ನ ಭಗವಂತ ನಮಗೆ ಕೊಡ್ಲಿ ಅಂತ ನಾವು ಪ್ರಾರ್ಥನೆಯನ್ನ ಮಾಡ್ತಾ, ಇತಿ ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಉದ್ಯೋಗ ಪರ್ವಣಿ 70-ಶತತಮೋಧ್ಯಾಯಃ ರಥಾತಿರಥ ಸಂಖ್ಯಾನ ಪರ್ವಣಿ 8ಮೋಧ್ಯಾಯ ಸಮಾಪ್ತಂ. ರಥಾತಿರಥ ಸಂಖ್ಯಾನ ಪರ್ವ. 1,00,000 ಶ್ಲೋಕಾತ್ಮಕ ಶ್ರೀಮದ್ ವೇದವ್ಯಾಸ ವಿರಚಿತ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ಉದ್ಯೋಗ ಪರ್ವದಲ್ಲಿ 170ನೇ ಅಧ್ಯಾಯ ಮುಗಿಯುತ್ತೆ. ರಥಾತಿರಥ ಸಂಖ್ಯಾನ ಪರ್ವದಲ್ಲಿ 8ನೇ ಅಧ್ಯಾಯ, ಜೊತೆಯಲ್ಲಿ ರಥಾತಿರಥ ಸಂಖ್ಯಾನ ಪರ್ವ ಅನ್ನೋದು ಸಮಾಪ್ತಿ ಆಗತ್ತೆ. ಇನ್ನು ಅಂಬೋಪಾಖ್ಯಾನ ಪರ್ವ, ಅದಾದ ಮೇಲೆ ಪರಮಾದ್ಭುತಗಳಾದ 4 ಯುದ್ಧ ಪರ್ವಗಳು: ಭೀಷ್ಮ, ದ್ರೋಣ, ಕರ್ಣ, ಶಲ್ಯ. ಒಟ್ಟು 432 433 ಅಧ್ಯಾಯಗಳು. ಕೇಳೇ ಗಾಬರಿ ಆಗ್ಬಿಡ್ಬೇಡಿ ಆಮೇಲೆ ಏನಪ್ಪಾ ಇದು ಅಂತ. ಯುದ್ಧ ಪರ್ವಗಳಲ್ಲಿ ಲೆಕ್ಕ ಹಾಕ್ಬಿಟ್ಟೆ ನಾನು ಬೆಳಗ್ಗೆ ಇವತ್ತು. ಯುದ್ಧ ಪರ್ವಗಳಲ್ಲಿ ಎಷ್ಟು ಅಧ್ಯಾಯಗಳಿದೆ ಅಂತ. 119 ಅಧ್ಯಾಯ ಭೀಷ್ಮ ಪರ್ವದಲ್ಲಿ, 180 ಚಿಲ್ಲರೆ ಅಧ್ಯಾಯಗಳು ದ್ರೋಣ ಪರ್ವದಲ್ಲಿ, 90 ಚಿಲ್ಲರೆ ಅಧ್ಯಾಯ ಕರ್ಣ ಪರ್ವದಲ್ಲಿ, 10 ಚಿಲ್ಲರೆ ಅಧ್ಯಾಯ ಶಲ್ಯ ಪರ್ವದಲ್ಲಿ. ದುರ್ಯೋಧನನನ್ನ ಬೀಳಿಸಿ ಎಲ್ಲ ಮುಗಿಸೋದ ಲೆಕ್ಕ. ಅಲ್ಲಿಗೆ ಇನ್ನು ಈ 27 ಪ್ಲಸ್ 432 42 52 59 459 ಅಧ್ಯಾಯಗಳನ್ನು ನಾವು ಮುಗಿಸಿದ ಮೇಲೆ ಯುದ್ಧ ಮುಗೀತು ಅಂತ ಅರ್ಥ. ಅದರ ಮೇಲೆ ಮೌಸಲ ಪರ್ವ, ಅದರ ಮೇಲೆ ಶಾಂತಿ ಪರ್ವ, ಅದರ ಮೇಲೆ ಅನುಶಾಸನಿಕ, ಏನಿದೆ ಅದರ ವೈಭವಗಳೇ ಬೇರೆ. ವೆಯ್ಟ್ ಮಾಡ್ಬೇಕು ನಾವಲ್ಲಿ, ಯಾವಾಗ ಕೇಳ್ತೀವೋ ಅನ್ನೋ ಹುಮ್ಮಸ್ ನಮ್ಮಲ್ಲಿ ಇರಬೇಕು. ಅದು ಮುಗಿದ ಮೇಲೆ ನಿಧಾನವಾಗಿ ಒಂದೊಂದೇ ಡೋರ್ ಓಪನ್ ಆಯ್ತು, ಡೋರ್ ಶಟ್ ಮಾಡೋದು. ಮಹಾಭಾರತನೂ ಮುಗಿದೋಯ್ತು ಅಂದ್ಮೇಲೆ ಏನ್ ಮಾಡೋದು? ಪುರಾಣಗಳನ್ನು ತಗೊಳ್ಳೋದು. ಭಾಗವತ ಕ್ರಮ ಪ್ರಕಾರವಾಗಿ ಶ್ಲೋಕಗಳನ್ನ ಅರ್ಥಾನುಸಂಧಾನ ಮಾಡ್ತಾ ಬರೋದು. ಉಸಿರಿರೋ ತನಕ ವ್ಯಾಸರ ಅದ್ಭುತವಾದ ಅನುಗ್ರಹರು. ಇದು ವ್ಯಾಸಮುಷ್ಟಿಗಳಿದಲ್ಲ, ವೇದವ್ಯಾಸ ದೇವರ ಪರಮಾನುಗ್ರಹವನ್ನ ಪಡೆಯುವ ಅಪೇಕ್ಷೆಯಿಂದ ಆಚಾರ್ಯರು ತೋರಿಸಿದ ದಾರಿಯಲ್ಲಿ ವೇದವ್ಯಾಸ ದೇವರ ಗ್ರಂಥಗಳನ್ನ ಕೇಳುವ, ಹೇಳುವ ಸೌಭಾಗ್ಯವನ್ನ ಭಗವಂತ ನಮಗೆ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಭಾಗ ಪಾಠ ಮುಗಿಯುತ್ತೆ. ಮತ್ತೆ ನಾಳೆಯಿಂದ ಅಂಬೋಪಾಖ್ಯಾನ ಅನುಸಂಧಾನ ಮಾಡೋಣ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು.